शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। युगुंतः प्रविश्य मम वाचमिमां प्रसुप्तां सञ्जीवयेद् अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। हरिः ओम, हरिः ओम, हरिः ओम। ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ 8ನೇ ಅಧ್ಯಾಯವನ್ನ ಅಭ್ಯಾಸ ಮಾಡ್ತಿದ್ದೀವಿ. ನಿನ್ನೆಯ ತನಕ ಎಷ್ಟನೇ ಶ್ಲೋಕ ಆಗಿದೆ ಅಂತ ಯಾರಾದೊಬ್ರು ಹೇಳಕ್ಕಾಗತ್ತಾ? ಮೆಸೇಜ್ ಕಳಿಸ್ತೀರಾ? 14, 15? ಪ್ರಾಯಶಃ 14ನೇ ಶ್ಲೋಕ ತನಕ, 14 ತನಕ ಆಗಿದೆ ಅಂತ ಕಾಣಿಸುತ್ತೆ. ಮತ್ತೆ 14ಕ್ಕೆ ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ದಿನಮಣಿ ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. 11ನೇ ಶ್ಲೋಕ ತನಕ ಇದೆಯಾ? ಆಯ್ತು, ಗೊತ್ತಾಯ್ತು ಬಿಡಿ. 11ನೇ ಶ್ಲೋಕ ತನಕ ಆಗಿದೆ. ಈ ಅಧ್ಯಾಯದಲ್ಲಿ ಭಗವಂತನ ಸ್ವರೂಪವನ್ನು ತಿಳಿಸ್ಕೊಡ್ತಕ್ಕಂಥ ವಿಷಯ ನಡೀತಾ ಇದೆ. ನಿನ್ನೆ ತನಕ 11ನೇ ಶ್ಲೋಕದ ತನಕ ಆಗಿದೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಹ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹಣ ಪ್ರವೇಕ್ಷೆ. 11ನೇ ಶ್ಲೋಕದ ತನಕ ಆಗಿದೆ. ಅಂದ್ರೆ ಭಗವಂತನ ತತ್ವ ತಿಳ್ಕೊಳ್ಬೇಕಾಗಿ ಬಂದ್ರೆ ಒಂದಿಷ್ಟು ಮಿನಿಮಮ್ ಒಂದಿಷ್ಟು ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ ಬಗ್ಗೆ ಇಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಾರು ಭಗವಂತನ ಬಗ್ಗೆ ಬೇಕು ಅಂತ ಅನ್ಸುತ್ತೆ ಅಂತಹವ್ರು ಹೇಗಿರಬೇಕು ಅಂತ. ಅದಾದ್ಮೇಲೆ 12, 13ನಲ್ಲಿ ಕೂಡ ಅದನ್ನೇ ಹೇಳುವಂಥದ್ದು. 12ನೇ ಶ್ಲೋಕ, ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ವಧಾಯಾತ್ಮನ ಪ್ರಾಣಃ ಆಸ್ಥಿತೋ ಯೋಗಧಾರಣಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುತ್ತಮಂ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಸರ್ವದ್ವಾರಾಣಿ ಅಂದ್ರೆ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಜೀವನದಲ್ಲಿ ಏನು? ಸುಖ ಅಥವಾ ನೆಮ್ಮದಿ ಬೇಕು. ನೆಮ್ಮದಿ ಬೇಕು ಅಂತ ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ. ಧನ ಕನಕ ಸಂಪತ್ತುಗಳು ಸಿಗ್ಬೋದೇನೋ ಅಂತ, ವ್ಯವಹಾರದಲ್ಲಿ ಸಿಗತ್ತೇನೋ ಅಂತ, ಅಥವಾ ಬೇರೆ ಬೇರೆ ವೈಷಯಿಕ ಸಂಘಗಳು, ವರ್ಲ್ಡ್ಲಿ ಅಫೇರ್ಸ್, ಅದ್ರಲ್ಲಿ ಸಂತೋಷ ಸಿಗತ್ತೆ ಅಂತ ಹುಡುಕಿ ಹುಡುಕಿ ಕೊನೆಗೆ ಸುಸ್ತಾಗ್ತಾರೆ. ಅಲ್ಲೆಲ್ಲೂ ಸಿಗಲ್ಲ. ಅದು ಮನಸ್ಸಿನ ನೆಮ್ಮದಿ ಸಿಗತಕ್ಕಂಥದ್ದು ನಮ್ಮೊಳಗೆ ಇರತಕ್ಕಂಥದ್ದು. ಅದನ್ನ ಜಾಗೃತಗೊಳಿಸ್ತಕ್ಕಂಥದ್ದನ್ನು ಮಾಡಬೇಕು. ನಮ್ಮೊಳಗೆ ಇರತಕ್ಕಂಥದ್ದು, ನಮ್ಮ ಮನಸ್ಸು ಶುದ್ಧ ಆಯ್ತು ಅಂತಂದ್ರೆ ಸಂತೋಷ ಸಿಕ್ತು ಅಂತಾನೆ ಲೆಕ್ಕ. ಅದಕ್ಕೆ ಏನೇನ್ ಮಾಡಬೇಕು ಅನ್ನೋಂಥ ದಾರಿಯನ್ನ ಭಗವದ್ಗೀತೆ ಹೇಳ್ತಾ ಇದೆ. ಭಗವದ್ಗೀತೆ ಹೇಳ್ಕೊಡ್ತೆ ಅದನ್ನ. ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ 12 ಮತ್ತು 13, ಸರ್ವದ್ವಾರಾಣಿ ಸಂಯಮ್ಯ. ಸರ್ವ ಎಲ್ಲ, ದ್ವಾರಾಣಿ ದ್ವಾರಗಳನ್ನ, ಸಂಯಮ್ಯ ಯಮ ಅಂದ್ರೆ ನಿಯಂತ್ರಿಸುವುದು ಅಂತ, ಚೆನ್ನಾಗಿ ನಿಯಂತ್ರಿಸಿಕೊಂಡು. ಸರ್ವದ್ವಾರಾಣಿ ಸಂಯಮ್ಯ ಅಂದ್ರೇನು? ಎಲ್ಲಾ ದ್ವಾರಗಳನ್ನ ನಿಯಂತ್ರಿ. ಯಾವ ದ್ವಾರಗಳು ಅಂದ್ರೆ ನಮ್ಮ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ದ್ವಾರಗಳು. ವಿಶೇಷವಾಗಿ ಜ್ಞಾನೇಂದ್ರಿಯ 5 ಇಂದ್ರಿಯಗಳಿದೆಯಲ್ಲ, ಕಣ್ಣು, ಮೂಗು, ನಾಲಿಗೆ, ಕಿವಿ ಮತ್ತು ಚರ್ಮ, ರೂಪ, ಗಂಧ, ರಸ ಮತ್ತು ಶಬ್ದ ಮತ್ತು ಸ್ಪರ್ಶ, ಈ ಅಷ್ಟನ್ನು ಕೂಡ ಅದು ಹೊರಗಡೆ ಚಾಚಿರತಕ್ಕಂಥ ಇಂದ್ರಿಯಗಳು. ಹಂಗಾಗಿ ಬೇಕು ಬೇಕು ಅಂತ ಅನ್ಸಿರುತ್ತೆ. ಅದನ್ನ ನಿಯಮನ ಮಾಡಕ್ಕೆ. ಕಣ್ಣು ಕಂಡಿದ್ದೆಲ್ಲ ಬೇಕು ಅಂತನ್ನೋಂಥದ್ದಾಗ್ಲಿ, ಕಿವಿ ಮೇಲೆ ಬಿದ್ದಿದ್ದೆಲ್ಲ ಬೇಕು ಅನ್ನೋಂಥದ್ದಾಗ್ಲಿ ಆಗಬಾರ್ದು. ಅದನ್ನ ಸರಿಯಾಗಿ ನಿಯಂತ್ರಣ ಮಾಡಬೇಕು ಅಂತ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧಿಚ. ಮನೋಹೃದಿ ಅಂತಂದ್ರೆ ಮನಸ್ಸನ್ನ, ಅಂತಃಕರಣದಲ್ಲಿ ನಿರುದ್ಧ್ಯ. ನಿರುದ್ಧ್ಯ ಅಂತಂದ್ರೆ ಸ್ಥಿರವಾಗಿರ್ಬೇಕು ಅಂತ ಅರ್ಥ.
ನಮ್ಮ ಮನಸ್ಸನ್ನ ಏನು 24 ಗಂಟೆ ಮಾಡಿ ಹೇಳ್ತಿಲ್ಲ. ಕೆಲವು ಹೊತ್ತು ಒಂದು ಅರ್ಧ ಗಂಟೆ 1 ಗಂಟೆ ಕಾಲ ಆದ್ರೂ ಕೂಡ ಮನಸ್ಸನ್ನ ಸಂಪೂರ್ಣ ನಿಯಂತ್ರಣ ಮಾಡಿಕೊಂಡು ಅದನ್ನ ಭಗವಂತನ ಕಡೆಗೆ ಇಡಿಸುವಂತ ಕೆಲಸ ಮಾಡಬೇಕು. ಒಂದು 1/4 ಗಂಟೆ ಅರ್ಧ ಗಂಟೆ ಹೊತ್ತು ದಿನಾಲು ಕೂತ್ಕೊಂತ ಅಭ್ಯಾಸ ಮಾಡಬೇಕು. ಈ ರೀತಿ ಮಾಡ್ತಾ ಮಾಡ್ತಾ ಹಂತವಾಗಿ ನಾವು ಇದನ್ನ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುದ್ಯ ಚ ಅಂದ್ರೆ ಮನಸ್ಸನ್ನ ಅಂತಃಕರಣದಲ್ಲಿರ್ತಕ್ಕಂಥ ಭಗವಂತನ ಕಡೆಗೆ ಇರ್ತಕ್ಕಂಥದ್ದು ಇಡಬೇಕು ಅಂತ ಅರ್ಥ. ಸ್ಥಿರವಾಗಿಡ್ಬೇಕು ಮನಸ್ಸನ್ನ. ಮನಸ್ಸು ಚಂಚಲ ನಮ್ಗೆಲ್ಲ ಗೊತ್ತು. ಸ್ವಲ್ಪ ಹೊತ್ತಾದ್ರೂ ಕೂಡ 1/4 ಗಂಟೆ ಅಷ್ಟು ಮಾಡಿದ್ರೆ ಸಾಕು, ನಿಧಾನಕ್ಕೆ ಅಭ್ಯಾಸ ಆಗುತ್ತೆ. ಹೀಗೆ ಮಾಡಿಬಿಟ್ಟು ಮೂರ್ಧ್ವದಾಯಾನ್ ಆತ್ಮನಃ, ಮನಸ್ಸನ್ನ ಮೂರ್ಧ್ವ ಅಂತಾರೆ ಮೇಲ್ಗಡೆಗೆ. ಮೂರ್ಧ್ವದಾಯಾನ್ ಅಂತಂದ್ರೆ ಅದನ್ನ ಎತ್ತರಕ್ಕೆ, ಮೂರ್ಧ್ವತೆ ನೆತ್ತಿ ಮೇಲೆ ತರಬೇಕು ಅಂತ. ಹಂಗಾದ್ರೆ ಅರ್ಥ ಎತ್ತರದ ವಿಚಾರದ ಕಡೆಗೆ ಮನಸ್ಸನ್ನು ತಗೊಂಡೋಗ್ಬೇಕು. ಮನಸ್ಸನ್ನ ಪ್ರಾಣಂ ಆಸ್ಥಿತ, ನಮ್ಮೆಲ್ಲ ಪ್ರಾಣ ಅಂದ್ರೆ ಶಕ್ತಿ, ಅದನ್ನ ಭಗವಂತನ ಕಡೆ ಆಸ್ಥಿತ ಇಡಬೇಕು. ಯೋಗಧಾರಣಂ, ಯೋಗಧಾರಣೆಯನ್ನ ಮಾಡುತ್ತಾ ಅಂತ. ಯೋಗಧಾರಣೆ ಅಂತಂದ್ರೆ ಗಟ್ಟಿ ಮನಸ್ಸಿಂದ ನಮ್ಮ ಮನಸ್ಸನ್ನ ಭಗವಂತನ ಕಡೆಗೆ ಇಡಬೇಕು. ನಿನ್ನ ಯಾರ ಕೇಳಿದ್ರೆ ನೀನೇ ಮೊನ್ನೆ ಪ್ರಶ್ನೆ ಹೆಂಗಾಗತ್ತೆ ಅಂತ, ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ಬೇಕು. ನಮ್ಮ 6ನೇ ಅಧ್ಯಾಯ ಬಂತಲ್ಲ, ಶನೈ ಹಿ ಉಪರಮೇ ಧೃತಿ ಪ್ರೀತಿ ಅಂತ. ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋದ್ರೆ ಆಮೇಲೆ ಅಂದ್ರೆ ಫಸ್ಟು ನಮ್ಮೆಲ್ಲ ಇಂದ್ರಿಯಗಳು ಪರಸಂಗತಿಗಳನ್ನ ಮರೆತು, ಅಂದ್ರೆ ನಾವು ಏನು ಇಷ್ಟಪಡ್ತಕ್ಕಂಥ ಕಣ್ಣು ಮೂಗು ಬಾಯಿ ಅದಕ್ಕೆ ಬೇಕಾದಂತ ಸಂಗತಿಗಳಿದೆಯಲ್ಲ, ಅದಕ್ಕೆ ಅದೆಲ್ಲವನ್ನು ಕೂಡ ಬಿಟ್ಟು ಮನಸ್ಸನ್ನು ಕೇಂದ್ರೀಕರಿಸಬೇಕು ಭಗವಂತನ ಕಡೆಗೆ. ಅದಾದ್ಮೇಲೆ ಏನ್ ಮಾಡಬೇಕು ಅಂದ್ರೆ ಓಮಿತಿ ಏಕಾಕ್ಷರ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಅಂತಂದ್ರೆ, ಓಂ ಅನ್ನತಕ್ಕಂಥ ಒಂದು ಅಕ್ಷರ, ಇತಿ ಏಕಾಕ್ಷರಂ, ಏಕಾಕ್ಷರ ಅಂತಂದ್ರೆ ಒಂದೇ ಅಕ್ಷರ ಓಂ ಅಂತಿದೆ. ಅದನ್ನ ಓಂ ಇತಿ ಏಕಾಕ್ಷರಂ ಬ್ರಹ್ಮ, ಆ ಇಡೀ ಭಗವಂತನ ಬಗ್ಗೆ ಹೇಳ್ತಕ್ಕಂಥ ಬ್ರಹ್ಮನನ್ನು ಓಂ ಅಂತ ಹೇಳ್ತೇನೆ. ಏಕಾಕ್ಷರ ಅಂತಂದ್ರೆ ಅದು ಭಗವಂತನ ಒಂದು ಸಕಲ ಮಂತ್ರಗಳು, ವೇದಗಳ ಕಂಪ್ಲೀಟ್ ಅರ್ಥ ಅದರಲ್ಲಿ ಇದೆ ಓಂನಲ್ಲಿ. ಓಂಕಾರದಲ್ಲಿ ಸಮಸ್ತ ಜ್ಞಾನದ ಒಂದು ಅದು ಘನೀಭೂತವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಓಂ ಅಕ್ಷರ ಅಂತಂದ್ರೆ ಅದ್ರ ಬಗ್ಗೆ ವಿಪರೀತ ವ್ಯಾಖ್ಯಾನ ಮಾಡಿದ್ದಾರೆ. ಓಂ ಮತ್ತೆ ಸೃಷ್ಟಿ ಸ್ಥಿತಿ ಲಯ, ಆ ಊ ಮಾತ್ ಇಷ್ಟೇ ಅಲ್ಲ, ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲ, ಈ ಮೂರು ಸೃಷ್ಟಿ ಸ್ಥಿತಿ ಲಯ, ಹೀಗೆ ಏನೇನು 3 ಸಂಗತಿಗಳಿದೆ ಎಲ್ಲವೂ ಕೂಡ ಆ ಓಂ ಒಂದು ಅಕ್ಷರದಲ್ಲಿ ಇರುತ್ತೆ. ಅಂದ್ರೆ ಓಂ ಅಂತಂದ್ರೆ ಭಗವಂತನ ಪ್ರಣವ ಮಂತ್ರ ಅಂತ ಹೇಳ್ಕೊಂಡು ಅದನ್ನ ಓಂ ಅಂತ ಏಕಾಕ್ಷರವನ್ನ ಬ್ರಹ್ಮ ವ್ಯಾಹರನ್, ಬ್ರಹ್ಮ ಅಂದ್ರೆ ಭಗವಂತ, ವ್ಯಾಹರನ್ ಅಂದ್ರೆ ಅದನ್ನ ಉಚ್ಚರಿಸುತ್ತಾ, ಮನಸ್ಸಿನಲ್ಲೇ ಉಚ್ಚರಿಸುತ್ತಾ, ಮಾಂ ಅನುಸ್ಮರನ್, ಮಾಂ ನನ್ನನ್ನು, ಅನುಸ್ಮರನ್ ಹಿಂದಿನ ಬಂದಿತ್ತಲ್ಲ ಅನು ಅಂತ, ಸ್ಮರಣೆ ಮಾಡ್ಕೊಳ್ಳೋದು. ಅನುಸ್ಮರಣ ಅಂತಂದ್ರೆ ಪದೇ ಪದೇ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು, ಅನುಸರಿಸಿಕೊಂಡು ಅಂತ ನಿರಂತರವಾಗಿ ಸ್ಮರಣೆಯನ್ನು ಮಾಡುತ್ತಾ, ಯಾರು ತ್ಯಜಾತಿ ದೇಹಂ ಪ್ರಯಾತಿ, ಯಾರು ದೇಹವನ್ನ ಬಿಡ್ತಾರೋ, ಆ ರೀತಿ ಅಭ್ಯಾಸ ಆಗ್ಬಿಟ್ರೆ ದಿನಕ್ಕೊಂದು 1/4 ಗಂಟೆ ಅರ್ಧ ಗಂಟೆ ಮಾಡಿದ್ರು ಕೂಡ ನಿಧಾನ 1 ಗಂಟೆ 2 ಗಂಟೆ ಅಭ್ಯಾಸ ಅಷ್ಟು ಮಾಡಿದ್ರೆ ಸಾಕು, ತಲೆ ರೆಕಾರ್ಡ್ ಕೂತಿರುತ್ತೆ. ಹಂಗಾಗಿ ಯಾರು ಶರೀರ ಬಿಡುವಂತ ಕಾಲ ಬಂದಾಗ ಸಹಜವಾಗಿ ಬಂದ್ಬಿಡುತ್ತದೆ. ಯಾಕಂದ್ರೆ ಸಂಸ್ಕಾರ ಪೂರ್ತಿ ಅದೇ ಆಗಿರುತ್ತೆ, ಭಗವಂತ ಸ್ಮರಣೆ ಮಾಡ್ತಾ ಇರ್ತಾರೆ. ಹಾಗೆ ಯಾರು ಮಾಡ್ತಾರೋ ಸಹ ಯಾತಿ ಪರಮಾಮುತಿಂ, ಅವರು ಅತ್ಯಂತ ಶ್ರೇಷ್ಠವಾದ ಗತಿಯನ್ನು, ಮುಂದಿನ ಲೋಕವನ್ನು ಹೊಂದುತ್ತಾರೆ, ಯಾತಿಯನ್ನು ಹೊಂದುತ್ತಾರೆ. ಈ ಅಧ್ಯಾಯದಲ್ಲಿ ಏನಂತಂದ್ರೆ ಮುಖ್ಯವಾಗಿ ನಮ್ಮ ಮನಸ್ಸು ಅದನ್ನ ನಿಯಂತ್ರಣ ಮಾಡಬೇಕು. ಬ್ರಹ್ಮಚರ್ಯ ಅಂತಂದ್ರೆ ಭಗವಂತನ, ಬ್ರಹ್ಮ ಅಂದ್ರೆ ಭಗವಂತ, ಅವನ ವಿಷಯಗಳಲ್ಲಿ ಮನಸ್ಸು ಯೋಚನೆ ಮಾಡ್ತಾ ಇರ್ಬೇಕು. ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೃಷ್ಣಾರ್ಪಣ ಭಾವದಿಂದ ಮಾಡ್ಬೇಕು. ಮತ್ತು ಬೇಡದೇ ಇರಂತ ವಸ್ತುಗಳಿಗೆ ಮನಸ್ಸು ಹೋದಾಗ ಆಕರ್ಷಣೆಯಾಗಿ ಅದನ್ನ ತಡೆ ಹಿಡಿದು ವಾಪಸ್ ತಗೊಂಡ್ಬರ್ಬೇಕು. ಮತ್ತು ಓಂ ಮತ್ತೆ ಏಕಾಕ್ಷರದ ಮಂತ್ರವನ್ನ ಜಪಿಸ್ತಾ ಇರ್ಬೇಕು. ತುಂಬಾ ಸುಲಭವಾಗಿರ್ತಕ್ಕಂಥ ಮಂತ್ರ. ಒಂದು ಓಂನಲ್ಲಿ 4 ವೇದಗಳು
ಉಪನಿಷತ್ತುಗಳು ಎಲ್ಲಾನು ಅದರಲ್ಲೇ ಇರುತ್ತೆ. ಅದೇ ತಿಳ್ಕೊಳ್ತಾ ಹೋಗ್ಬೇಕು. ಆ ಗೋಮತ್ ಬಂದಾಗ ಕಣ್ಮುಂದೆ ಎಲ್ಲ ಚಿತ್ರ ಬರ್ತದೆ. ಅದನ್ನು ಮಾಡ್ತಾ ಕೊನೆಗಾಲದಲ್ಲಿ ಯಾರು ಈ ರೀತಿ ಪ್ರಾಣ ಬಿಡ್ತಾರೋ ಅಂತವ್ರಿಗೆ ಅವರು ಭಗವಂತನು ನನ್ನನ್ನು ಹೊಂದುತ್ತಾರೆ ಅಂತ ಹೇಳ್ತಾನೆ. ಯಹ ಪ್ರಯಾತಿ ತ್ಯಜನ್ ದೇಹಂ ಯಾತಿ ಪರಮಾಗತಿಯನ್ನು ಹೊಂದುತ್ತಾನೆ. ನೋಡಿ, ಸರ್ವದ್ವಾರಾಣಿ ಸಂಯಮ್ಯ. ಎಲ್ಲದಕ್ಕೂ ಏನಂತಂದ್ರೆ ಹರಿಯಾಯುದು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಂತಂದ್ರೆ ಏನೇನ್ ಬೇಕು ಅಂತ ಅನ್ಸುತ್ತೋ ಮನಸ್ಸು ಕೇಳಿದ್ದೆಲ್ಲ ಕೊಡ್ತಾ ಹೋಯ್ತು ಅಂತಂದ್ರೆ ಆಗೇನತ್ತೆ ನಮ್ ನಿಯಂತ್ರಣ ತಪ್ಪೋಗ್ಬಿಡುತ್ತೆ. ಮನಸ್ಸು ಏನೇನೋ ಕೇಳ್ತಿರುತ್ತೆ, ಕೇಳಿದ್ದೆಲ್ಲ ಕೊಡ್ತಾ ಹೋಗಕ್ಕಾಗ್ತ ಒಳ್ಳೇದಲ್ಲ ಅದು. ಹಾಗೇನತ್ತೆ ನಿಯಂತ್ರಣ ತಪ್ಪಿದ್ರೆ ನಮ್ಗೆ ಕೋಪ ತಾಪಗಳು ದುಃಖ ಯಾವ್ದು ಬಂದು ಅದನ್ನ ಫೇಸ್ ಮಾಡಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇದೆರಡೂ ಶ್ಲೋಕಗಳು ಇಷ್ಟು ಪ್ರಮುಖವಾಗಿರುವಂಥದ್ದು. ಒಂದು ಮನಸ್ಸಿಗೆ ಅನುಶಾಸನ ಬದ್ಧ ಅಂತ ಬದುಕನ್ನಂದಾಗಬೇಕು ಅಂತಂದ್ರೆ ಅನುಶಾಸನ ಬದ್ಧ ಅಂತ ಮನಸ್ಸನ್ನು ತಯಾರಿ ಮಾಡಬೇಕು. ಮನಸ್ಸು ಆ ರೀತಿ ಇರ್ಬೇಕು. ನಮ್ಮ ಸ್ವಭಾವ ಎಲ್ಲ ವ್ಯತ್ಯಾಸ ಅಥವಾ ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಯ ನಿರುದ್ದಿಚ. ಮನಸ್ಸನ್ನ ಏಕಾಗ್ರತೆಯಿಂದ ಅಂತಃಕರಣದಲ್ಲಿ ಇಟ್ಕೊಂಡು ಮೂರ್ಧ್ವದಾಯಾನ್ ಆತ್ಮನಃ, ತನ್ನ ಮನಸ್ಸನ್ನ ಮೂರ್ಧ್ವ ಅಂತಾರೆ. ಮೂರ್ಧ್ವ ಅಂದ್ರೆ ಅದೇ ಮೇಲ್ಗಡೆ ಅಂದ್ರೆ ಸದ್ವಿಚಾರಗಳನ್ನು ಯೋಚನೆ ಮಾಡೋದ್ರಲ್ಲಿ ಅಲ್ಲಿ ಪ್ರಾಣಂ ಆಸ್ಥಿತ ಯೋಗಧಾರಣದಿಂದ ಅದನ್ನ ಆ ರೀತಿ ಮಾಡ್ಬೇಕು. ಮಾಡಿದ್ರೆ ಮತ್ತು ಓಮಿತಿ ಏಕಾಕ್ಷರಂ ಬ್ರಹ್ಮ, ಭಗವಂತಂದು ಒಂದೇ ಅವನಿಗೆ ಓಂ ಅಂತಾರೆ ಅವನ ಹೆಸರು. ಅದನ್ನ ವ್ಯಾಹರನ್ ಮಾಂ ಅನುಸ್ಮರನ್ ಅದನ್ನು ಉಚ್ಚರಿಸುತ್ತಾ ಓಂ ಅಂತ ದೀರ್ಘವಾಗಿ, ಯಾರು ಯೋಗ ಕೇಂದ್ರಗಳಿಗೆ ಹೋಗ್ತಾರೋ ಗೊತ್ತಿರ್ತಾರೋ ಹೇಳ್ಕೊಡ್ತಾರೆ, ನಿಧಾನವಾಗಿ ತುಂಬಾ ಹೊತ್ತು ಹೇಳ್ಬೇಕು ಅಂತ. ಹಾಗೆ ಉಚ್ಚಾರಣೆ ಮಾಡುತ್ತಾ ಭಗವಂತನನ್ನೇ ಸ್ಮರಣೆ ಮಾಡುತ್ತಾ ಯಹ ಪ್ರಯಾತಿ, ಯಾರು ಆ ರೀತಿ ಹೊರಡುತ್ತಾರೋ ಅಂತ ಅವರು ತ್ಯಜನ್ ದೇಹವನ್ನು ಬಿಟ್ಟು ಹೊರಡುತ್ತಾರೋ ಸಹ ಯಾತಿ ಪರಮಾಂ ಗತಿಂ, ಅವ್ರ ಮುಂದಿನ ಒಳ್ಳೆಯ ಗತಿಯನ್ನು ಹೊಂದುತ್ತಾರೆ ಅಂತ. ಅಂದ್ರೆ ಅದು ಗೆಟ್ ರೆಡಿ ಫಾರ್ ದಿ ಫೈನಲ್ ಎಕ್ಸಾಮ್. ಅದು ಯಾವಾಗಿನ ಹೊಡಕು 1ನೇ ಕ್ಲಾಸಿಂದ ಓದ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಬೆಟರ್ ಲೇಟ್ ದ್ಯಾನ್ ಎವರ್ ಅಂತ. ಮುಂಚೆ ಮಾಡಿಲ್ಲ ಅಂದ್ರೆ ಬಿಟ್ಬಿಡಿ, ಫರ್ಗೆಟ್ ದಿ ಪಾಸ್ಟ್. ಸ್ಟಾರ್ಟ್ ಮಾಡಿ, ಪ್ರತಿನಿತ್ಯವೂ ಸ್ವಲ್ಪ ಚೂರ್ಚುರೆ ಮಾಡ್ತಾ ಇತ್ತು ಅಂತಂದ್ರೆ ಒಳ್ಳೆ ಹಂತಕ್ಕೆ ಬರ್ತವೆ. ಮನಸ್ಸು ನಿರ್ಮಲ ಆಗತ್ತೆ, ಟೆನ್ಷನ್ನೇ ಇರುವುದಿಲ್ಲ, ಡಿಪ್ರೆಷನ್ ಇರಲ್ಲ, ಟೆನ್ಷನ್ ಇರುವುದಿಲ್ಲ. ಎರಡೂ ಶ್ಲೋಕನ ಓದ್ತೀನಿ, ನೋಡ್ಕೊಳ್ಳಿ. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಯ ನಿರುದ್ಧ್ಯ ಚ ಮೂರ್ಧ್ವಾದಾಯಾನ್ ಪ್ರಾಣಂ ಆಸ್ಥಿತೋ ಯೋಗಧಾರಣಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. 12 ಮತ್ತು 13 ಶ್ಲೋಕ ಆಯ್ತು. 14ನೇ ಶ್ಲೋಕ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯಚೇತಾಃ ಸತತಂ ಯಹ ಮಾಂ ಸ್ಮರತಿ ನಿತ್ಯಶಃ. ಅನನ್ಯಚೇತಾಃ ಅಂತಂದ್ರೆ ಅನನ್ಯ ಚಿತ್ತರಾಗಿ ಅಂತ, ಅಂದ್ರೆ ಏಕಾಗ್ರ ಚಿತ್ತರಾಗಿ. ಅನನ್ಯ ಅಂದ್ರೇನು ಅಂತಂದ್ರೆ ಅನ್ಯ ಅಂದ್ರೇನು ಬೇರೆ ಅಂತ. ಹಿಂದ್ಗಡೆ ಆ ಸೇರಿಸ್ಬಿಟ್ರೆ ಅದಕ್ಕೆ ಆಪೋಸಿಟ್ ಆಯ್ತು. ಅನನ್ಯ ಅಂತಂದ್ರೆ ಬೇರೆ ಇನ್ನೂ ಚಿಂತನೆ ಮಾಡದೆ ಯಾರು ಸತತವಾಗಿ ಅಂದ್ರೆ ನಿರಂತರವಾಗಿ ಯಾರು ಮಾಂ ನನ್ನನ್ನು ನಿತ್ಯಶಃ ನಿತ್ಯವೂ ಅಂತ ಸದಾ ಕಾಲದಲ್ಲಿ ಸ್ಮರಿಸುತ್ತಾರೋ. ಸ್ಮರಣೆ ಮಾಡ್ಕೊಳ್ಳೋಕೆ ಏನು ಶ್ರಮ ಇರಲ್ಲ. ಧ್ಯಾನ ಮಾಡಕ್ಕಾದ್ರೂ ಒಂದು ಅರ್ಧ ಗಂಟೆ ಕೂತ್ಕೋಬೇಕು, 1 ಗಂಟೆ ಕೂತ್ಕೋಬೇಕು. ಸ್ಮರಣೆ ಮಾಡ್ಕೊಳಕ್ಕೆ ಏನ್ ಬೇಕು? ರಾಮಕೃಷ್ಣ ಗೋವಿಂದ ಅಂತ ಮನಸ್ಸು ಮಾಡ್ಕೊಳಕ್ಕೆ ಅದಕ್ಕೇನು ಬೇಕಾಗಿಲ್ಲ, ಶ್ರಮನೇ ಇಲ್ಲ. ಅದು ನಿತ್ಯ ಸದಾಕಾಲ ಮಾಡ್ತಿರ್ಬೋದಲ್ಲ. ಏನು ಪುರಂದಾಸರ ಹಾಡಿದ್ರೆ ಕೃಷ್ಣಾಯನ ಬಾರದೆ ಅಂತ. ನಿಂತಾಗ, ಕೂತಾಗ, ಮಲಗಿದಾಗ ಕೃಷ್ಣಾಯನ ಬಾರದೆ, ಆಕಳಿಸುವಾಗ ಕೃಷ್ಣಾಯನ ಬಾರದೆ, ಮಲಗುವಾಗ ಕೃಷ್ಣಾಯನ ಬಾರದೆ ಅಂತ. ಹಾಗೆ ನಿರಂತರವಾಗಿ ಸ್ಮರಣೆ ಮಾಡ್ತಾ ಹೋಗ್ಬೇಕು. ಅನನ್ಯ ಚೇತಾಹ ಸತತಂ ಯಹ ಮಾಂ ಸ್ಮರತಿ ನಿತ್ಯಶಃ. ಅನನ್ಯವಾಗಿ ಯಾರು ನನ್ನನ್ನ ಸ್ಮರಣೆ ಮಾಡ್ಕೋತಿರ್ತಾರೋ ತಸ್ಯ ಅಹಂ
ಸುಲಭ ಅಂತ ಅವ್ರಿಗೆ ನಾನು ಸುಲಭ ನಾನು ಅಂತ. ಸುಲಭ ಅಂದ್ರೇನು? ಸುಖೇನ ಲಭ್ಯತೆ ಇತಿ ಸುಲಭ ಅಂತ, ಸುಖವಾಗಿ ಲಭಿಸುತ್ತೇನೆ, ಕಷ್ಟವೇ ಪಡುವಂಗಿಲ್ಲ, ಸುಖವಾಗಿ ಭಗವಂತ ಸಿಗ್ತಾನೆ. ತಸ್ಯ ಅಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ನಿತ್ಯ ಅಂದ್ರೆ ನಿರಂತರವಾಗಿ, ಯುಕ್ತ ಅಂತ ಕೂಡಿಕೊಂಡ್ರೆ ಮನಸ್ಸಿನಲ್ಲಿ ಭಗವಂತನ ಕೂಡಿಕೊಂಡು ಇರ್ತಕ್ಕಂಥ ಯೋಗಿಗಳಿಗೆ ನಾನು ಬಹಳ ಸುಲಭ ಅಂತ. ದೇವ್ರು ಸಿಗಲ್ಲ ಸಿಗಲ್ಲ ಅಂದ್ರೆ ಯಾಕೆ ಸಿಗಲ್ಲ? ಸಿಗುತ್ತಾರೆ. ಅದಕ್ಕೆ ತಕ್ಕಂತೆ ನಮ್ಮೊಂದು ಪರಿಶ್ರಮ ಇರಬೇಕು. ಈ ರೀತಿ ಮಾಡ್ತು ಅಂತಾರೆ ಭಗವಂತ ಸಿಗ್ತಾನೆ. ಮತ್ತೆ ಭಗವಂತ ಸಿಗ್ತಾನೆ ಅಂದ್ರೆ ಅರ್ಥ ಏನು? ಭಗವಂತ ಯಾಕೆ ಬೇಕು ನಮ್ಗೆ ಅಂತಂದ್ರೆ, ನೆಮ್ಮದಿ ಬೇಕು ಅಂದ್ರೆ ಭಗವಂತ ಬೇಕು, ಬೇರೆ ಯಾರು ಅದು ಕೊಡಕ್ಕಾಗಲ್ಲ. ಮಾರ್ಕೆಟ್ ಹೋಗಿ ಮೆಡಿಕಲ್ ಶಾಪ್ ನಲ್ಲಿ ಕೊಂಡ್ಕೊಂಬರಕ್ಕಾಗಲ್ಲ ನೆಮ್ಮದಿ ಶಾಂತಿ. ತುಂಬಾ ಜನ ನೆಮ್ಮದಿ ಶಾಂತಿ ಬೇಕು ಅಂತ ತಿಳ್ಕೊಂಡೇನೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋದು, ಅದರಿಂದ ನೆಮ್ಮದಿ ಸಿಗತ್ತೆ ಅಂತ ಅನ್ಕೊಂಡಿರ್ತಾರೆ. ಕೊನೆಗೆ ಗೊತ್ತಾಗ್ತದೆ ಇದರಿಂದ ನೆಮ್ಮದಿ ಸಿಗೋದಿಲ್ಲ ನನಗೆ ಅಂತ ಗೊತ್ತಾಗ್ತದೆ. ಅದರಿಂದ BP ಜಾಸ್ತಿ ಆಗ್ತದೆ, ಶುಗರ್ ಆಗ್ತದೆ. ಸಂಪಾದನೆ ಮಾಡಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕಷ್ಟು, ಮತ್ತೆ ಮಿಕ್ಕಿದ್ ಬಂದ್ರು ಕೂಡ ಅದಕ್ಕೆ ಅಟ್ಯಾಚ್ಮೆಂಟ್ ಇರಬಾರ್ದು. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಅದಕ್ಕೆ ಅಂಟಿಸ್ಕೊಳಕ್ ಹೋಗ್ಬಾರ್ದು, ಭಗವಂತನ ಕಡೆ ಗಮನ ಇರಬೇಕು ಅಂತ. ಅನನ್ಯ ಚೇತಾಹ ಸತತಂ ಯಹ ಮಾಂ ಸ್ಮರತಿ ನಿತ್ಯಶಃ ತಸ್ಯ ಅಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಮತ್ತೆ 15ನೇ ಶ್ಲೋಕ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನ ಆಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಏಂದ್ರೆ ಈ ಸಂಸಾರ ಅಂತಕ್ಕಂಥದ್ದು, ಈ ಸಂಸಾರದಲ್ಲಿ ಬಹುತೇಕ ಜನರಿಗೆ ಇದು ದುಃಖದ ಆಲಯನೇ, ದುಃಖದ ಮನೆ. ಅದರಿಂದ ಯಾವ ರೀತಿ ಸಾಧನೆಯನ್ನ ಮಾಡ್ತಾರೋ, ಆಧ್ಯಾತ್ಮಿಕ ಸಾಧನೆ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಈ ದುಃಖಾಲಯ ಆಗಲ್ಲ, ಇದು ಸುಖಾಲಯ ಆಗ್ಬಾರ್ದು. ನೋಡಿ ಇಲ್ಲೇನಿದೆ, ದುಃಖಾಲಯಂ ಅಶಾಶ್ವತ. ಈ ಜಗತ್ತಿನಲ್ಲಿ ನಾವು ಜಗತ್ತನ್ನೇ ನಂಬಿಕೊಂಡು ಜಗತ್ತಿನ ಸುಖಗಳೇ ನಮ್ಮ ಸುಖ. ಒಂದು ದೊಡ್ಡ ಮನೆ ಕಟ್ಸ್ಕೊಂಡ್ಬಿಟ್ವಿ, 4 ಮನೆ ಬಾಡಿಗೆ ಕೊಟ್ಟಿದ್ವಿ, ಮತ್ತೆ 2 ಕಾರ್ ಇದೆ ಅಂತ ಈ ಥರದ್ದೆಲ್ಲ ಏನು ಅನ್ಕೊಳ್ತೀವಿ ಸುಖ ಸಿಗತ್ತೆ ಅಂತ. ಅದು ಸುಖದ ಆಲಯ ಆಗಲ್ಲ, ದುಃಖಾಲಯನ ಆಗತ್ತೆ. ಯಾಕಂದ್ರೆ ಅದು ಅಶಾಶ್ವತ. ಕೈ ಬಿಟ್ಟು ಹೋಯ್ತು ಅಂತಂದ್ರೆ ಆಯ್ತಲ್ಲಿ, ಶಾಶ್ವತ ಅಲ್ಲ ಅದು. ಬೇಕು ಅರೆ ಅದು ಶಾಶ್ವತ ಅಲ್ಲ, ದುಃಖಾಲಯ ಶಾಶ್ವತ. ಅದರಿಂದ ಅದನ್ನ ಪುನರ್ಜನ್ಮ ಇದು ಮತ್ತೆ ಬರೀ ಈ ಜನ್ಮದ್ದೇ ಅಲ್ಲ, ನಿತ್ಯ ಸಂಸಾರಿಗಳು ಅಂತ ಕರೀತಾರೆ. ಕೆಲವು ಜೀವಿಗಳು ಮೋಕ್ಷ ಜೀವರು, ಮುಕ್ತಿ ಬೇಕು ಅನ್ನತಕ್ಕಂಥವ್ರು ಮುಕ್ತರು ಅಥವಾ ಮುಕ್ತಾತ್ಮರು ಅಥವಾ ನಿತ್ಯ ಮುಕ್ತಿ ಬೇಕು ಅಂತ ಒದ್ದಾಡೋರ್ಗೆ ಅವ್ರಿಗೆ ಮುಮುಕ್ಷುಗಳು ಅಂತ ಕರೀತಾರೆ. ಅವರು ಅನೇಕ ಜನ್ಮಗಳ ಸಾಧನೆಯನ್ನು ಮಾಡಿ ಭಗವಂತನ ಪಡ್ಕೋತಾರೆ. ಇನ್ನು ಕೆಲವರು ಇರ್ತಾರೆ ಅವ್ರಿಗೆ ಮುಕ್ತಿ ಗಿತ್ತಿ ಏನ್ ಮಾಡಪ್ಪ, ನಂಗೆ ಸಂಸಾರನೇ ಇಷ್ಟ ಅಂತ ಅವ್ರಿಗೆ ನಿಸಂಸಾರಿಗಳು ಅಂತ. ಕೆಟ್ಟವರಲ್ಲ ಅವ್ರು ಒಳ್ಳೆಯವರೇ. ಅದೇ ಸಂಸಾರನೇ ಬೇಕು ಅಂತ ಅನ್ನೋರಿಗೆ ಮತ್ತೆ ಹುಡ್ತಾ ಇರ್ತಾರೆ, ಸಾಯ್ತಾ ಇರ್ತಾರೆ, ಹುಡ್ತಾರೆ, ಮತ್ತೆ ಮನುಷ್ಯ ಜನ್ಮ ಬರ್ತಾನೆ ಇರ್ತಾರೆ. ಮನುಷ್ಯ ಜನ್ಮ ಬರ್ತಿರ್ತಾರೆ, ಅವ್ರು ನಿತ್ಯ ಸಂಸಾರಿಗಳು ಅಂತ. ಆದ್ರೆ ಅವ್ರಿಗೆ ಕಷ್ಟ, ತೊಂದರೆ, ತಾಪತ್ರೆ ಆಗ್ತಿರುತ್ತೆ. ಭಗವಂತನ ಬಗ್ಗೆ ಜ್ಞಾನ ಇರೋಲ್ಲ, ಹಿಂಗೆ ಸಿಗ್ತದೆ. ಪಾಪಗಳು ಮಾಡಲ್ಲ, ಭಗವಂತ ಬಗ್ಗೆ ಜ್ಞಾನ ಇಲ್ಲ, ಅದರಿಂದ ದುಃಖಾಲಯ ಆಗತ್ತೆ ಅವ್ರಿಗೆ. ಯಾಕಂದ್ರೆ ಏನೋ ಇದೆ ಅದು ಹೊರಟೋಯ್ತು ಅಂದ್ರೆ ದುಃಖ ಆಗುತ್ತಲ್ಲ. ಯಾವ್ದು ಶಾಶ್ವತ ಅಲ್ಲ. ನಮ್ಮ ಹತ್ರ ರೇಡಿಯೋ ಇದೆ ಅಂತ ಕುಣಿತಾ ಇದ್ವಿ, ಸ್ವಲ್ಪ ದಿವಸ ಆದ್ಮೇಲೆ ರೇಡಿಯೋ ಹೊರಟೋಗ್ಬಿಟ್ಟು ಟ್ರಾನ್ಸಿಸ್ಟರ್ ಬಂತು. ಅಯ್ಯೋ ರೇಡಿಯೋ ಹೊರಟೋಯ್ತಲ್ಲಪ್ಪ ಅನ್ಕೊಳ್ಳೋದು. ಟ್ರಾನ್ಸಿಸ್ಟರ್ ಹೋಯ್ತು, ಮೊಬೈಲ್ನಲ್ಲೇ ಎಲ್ಲ ಬಂದ್ಬಿಡ್ತು. ಇನ್ನು ಸ್ವಲ್ಪ ದಿವಸಕ್ಕೆ ಟಿವಿನೂ ಹೊರಟೋಗುತ್ತೆ, ಎಲ್ಲ ಮೊಬೈಲ್ನಲ್ಲ ಲ್ಯಾಪ್ಟಾಪ್ನಲ್ಲೂ ನೋಡ್ಕೋತಾರೆ. ಅಂದ್ರೆ ಶಾಶ್ವತ ಅಲ್ಲ ಅಂತ ಹೇಳ್ತಾ ಇರೋದು. ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಎಲ್ಲ ವ್ಯತ್ಯಾಸ ಆಗ್ತಿರುತ್ತೆ. ಅದ್ರಲ್ಲಿ ಸುಖ ಕಾಣೋಕೆ ಹೋಗ್ತಿದ್ರೆ ಸುಖ ಕಾಣಿಸೋದಿಲ್ಲಪ್ಪ ಅದು. ಯಾಕಂದ್ರೆ ದುಃಖಾಲಯಂ ಶಾಶ್ವತಂ ಪುನರ್ಜನ್ಮ ಮಾಮುಪೇತ್ಯ. ಅದನ್ನ ನನ್ನನ್ನ ಸ್ಮರಣೆ ಮಾಡ್ಕೊಂಡು ಯಾರು ಮಾಡ್ತಾರೋ ಅಂತವ್ರಿಗೆ ಈ ಸಾಂಸಾರಿಕ ಸುಖ ದುಃಖಗಳ ಕಾಟದಿಂದ ಬಿಡುಗಡೆ ಆಗ್ತಾರೆ.
ನ ಆಪ್ನುವಂತಿ ಅಂದ್ರೆ ಹೊಂದುವುದಿಲ್ಲ. ಎಂತ ಅವರು ಅಂದ್ರೆ ಮಹಾತ್ಮಾನಹಾನ್, ಮಹಾನ್ ಆತ್ಮಾನಹಾನ್, ದೊಡ್ಡ ಮನಸ್ಸಿನವರು, ಉದಾರ ಮನಸ್ಸಿನವರು, ಭಗವಂತನ ಭಕ್ತರು, ಇಲ್ಲ ಒಂದೇ ಅರ್ಥ. ನಾವೇ ಹೊಗಳ್ತೀವಲ್ಲ ತುಂಬಾ ದೊಡ್ಡ ಮನಸ್ಸಪ್ಪ ಅವ್ರದ್ದು ಅಂತ. ಭಗವಂತನ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು, ಸಾಧನೆ ಮಾಡ್ತಕ್ಕಂಥವ್ರು ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಿಂ, ಪರಮಾಂ ಗತಾಹ, ಅವರು ಸಂಸಿದ್ಧಿಯನ್ನು ಹೊಂದುತ್ತಾರೆ, ಭಗವಂತನನ್ನು ಹೊಂದುತ್ತಾರೆ. ನಮಗೆ ಮೊದಲು ಕನ್ವಿನ್ಸ್ ಆಗ್ಬೇಕು. ಏನಪ್ಪ ಕನ್ವಿನ್ಸ್ ಆಗ್ಬೇಕು ಅಂತಂದ್ರೆ, ಭಗವಂತನ ಪಡ್ಕೊಂತಾರೆ ಅತ್ಯಂತ ನೆಮ್ಮದಿ. ನಾವು ಕಂಡು ಕಾಣದೆ ಕೇಳರಿದಿರತಕ್ಕಂಥ ನಮಗೆ ಇದು ಯಾವುದು ಶಾಂತಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ ಅಂತ ತಿಳ್ಕೊಳ್ಬೇಕು. ಆವಾಗ ಇದೆಲ್ಲ ಕೂಡ ತುಂಬಾ ಅರ್ಥಗರ್ಭಿತವಾಗುತ್ತೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ವಶಾತ್ ನ ಆಪ್ನುವಂತಿ, ಹೊಂದುವುದು, ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ, ಒಳ್ಳೆಯ ಸಿದ್ಧಿಯನ್ನ ಯಶಸ್ಸನ್ನ ಪಡೆಯುತ್ತಾರೆ. ಈಗ 16ನೇ ಶ್ಲೋಕ. ಆ ಬ್ರಹ್ಮ ಭುವನಾಲೋಕಾಃ ಪುನರಾವೃತ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಎರಡನೇ ಸಾಲ ಎಲ್ರಿಗೂ ಅರ್ಥವಾಗ್ಬಿಡುತ್ತೆ. ಮಾಂ ಉಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಈಗ ಆ ಬ್ರಹ್ಮ ಭುವನಾಲೋಕಾಃ ಪುನರಾವೃತ್ತಿನೋರ್ಜುನ, ಬ್ರಹ್ಮದೇವರು ಇರ್ತಕ್ಕಂಥ ಲೋಕಕ್ಕೆ ಸತ್ಯಲೋಕ ಅಂತ ಹೆಸರು. ಆಮೇಲೆ ಸ್ವರ್ಗಲೋಕ ಅಂತಿದೆ. ಆಮೇಲೆ ಇನ್ನೂ 6-7 ಲೋಕಗಳಿವೆ. ಎಲ್ಲಾ ಲೋಕಗಳು ಹೆಂಗಂತಂದ್ರೆ, ಆ ಲೋಕಗಳಿಗೆ ಇಲ್ಲಿ ನಾವು ಏನೇನು ಪುಣ್ಯ ಸಂಪಾದನೆ ಮಾಡಿದ್ರೆ ಅದರಿಂದ ಅಲ್ಲೆಲ್ಲ ಹೋಗ್ತೀವಿ. ಆದ್ರೆ ಅವೆಲ್ಲ ಏನು ಅಂತಾರೆ, ಪುನರಾವೃತ್ತಿನಃ. ಅಲ್ಲಿ ನಮ್ ಕರೆನ್ಸಿ ಖರ್ಚಾಗ್ತದೆ, ವಾಪಸ್ ಬರ್ಬೇಕು ಅಲ್ಲಿ. ಪುನರಾವೃತ್ತಿ, ಆವೃತ್ತಿ ಅಂದ್ರೆ ಪುನಃ ಪುನಃ ಬರ್ತಕ್ಕಂಥದ್ದು. ಪುನಃ ಅಂದ್ರೆ ಅದಕ್ಕೆ ಸ್ವಲ್ಪ ಅಬ್ಜೆಕ್ಟಿವ್. ಮತ್ತೆ ವಾಪಸ್ ಬರ್ತಕ್ಕಂಥ ಲೋಕಗಳು. ಸ್ವರ್ಗಕ್ಕೆ ಹೋದ್ವಿ, ಏನ್ ಬಹಳ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದ್ರೆ ಏನಾಯ್ತು, ಸ್ವರ್ಗದಲ್ಲಿ ಎಷ್ಟೋ ವರ್ಷ ಇರ್ಬೇಕು ಅಂತಿತ್ತು, ನಮ್ ಪುಣ್ಯ ಖರ್ಚಾಗುತ್ತಂತ. ಪುಣ್ಯ ಖರ್ಚಾದ್ಮೇಲೆ ವಾಪಸ್ ತಿರ್ಗಾ ಮನುಷ್ಯ ಲೋಕ ಕಳಿಸ್ಕೊಡ್ತಾರೆ. ತಿರ್ಗಾ ಬರೋಕ್ ಮಧ್ಯದಿಂದ ಸ್ಟಾರ್ಟ್ ಆಯ್ತು ಲೈಫ್. ಈ ತರ ಪುನರಾವರ್ತಿನಃ. ಆ ಬ್ರಹ್ಮ ಭುವನಾಲೋಕ ಅಂತಂದ್ರೆ ಬ್ರಹ್ಮದೇವರ ಲೋಕ ಹಿಡ್ಕೊಂಡು ಮಿಕ್ಕಿನ ಎಲ್ಲಾ ಲೋಕಗಳ ಕಥೆನೂ ಅದೇ ಅಂತ. ಆ ಬ್ರಹ್ಮ ಭುವನಾನ್ ಲೋಕಾಹ ಪುನಃ ಪುನರಾವೃತ್ತಿನಃ ಅರ್ಜುನ. ಆದ್ರೆ ಮಾಮುಪೇತ್ಯತು, ನನ್ನನ್ನು ಹೊಂದಿದವರಾದರೋ, ತು ಅಂದ್ರೆ ಆದರೋ, ನನ್ನನ್ನು ಯಾರು ಪಡ್ಕೊಳ್ತಾರೋ ಅಂತ ಅವರು ಕೌಂತೆಯ ಪುನರ್ಜನ್ಮ, ಅಂತವ್ರಿಗೆ ಪುನರ್ಜನ್ಮನೇ ಇಲ್ಲ. ಯಾಕಂದ್ರೆ ಎಲ್ಲ ಕರ್ಮಗಳು ಖರ್ಚಾಗ್ಬಿಟ್ಟಿರುತ್ತೆ. ಯಾವ ಕರ್ಮಗಳು ಬಾಕಿ ಇಟ್ಕೊಂಡಿರಲ್ಲ, ಯಾವುದೇ ಪಾಪ ಕರ್ಮಗಳು ಯಾವುದು ಇರುವುದಿಲ್ಲ, ಏನೂ ಇರುವುದಿಲ್ಲ. ಸೊ ಅವರು ವೈಕುಂಠ ಅಥವಾ ವೈಕುಂಠ ಅಂತಂದ್ರೆ ಅರ್ಥ ಅದೇನು ದೋಷವಿರತಕ್ಕಂಥ ಒಂದು ಲೋಕದಲ್ಲಿ ಚಿರಕಾಲ ಅವ್ರಿಗೆಲ್ಲ ಮುಕ್ತ ಜೀವರು ಅಂತ ಕರೀತಾರೆ. ಎಷ್ಟು ಕೋಟಿ ಇರೋದು ಅದು ಸುಖವಾಗಿರ್ತಾರೆ. ಅದು ಫೈನಲ್ ಥಿಂಗ್, ಅದು ಸಿಗತ್ತೆ ಅಂತ. ಮಾಂ ಉಪೇಕ್ಷಿತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ, ಅಂತ ಅವ್ರಿಗೆ ಪುನರ್ಜನ್ಮ ಇರುವುದಿಲ್ಲ. ನಮ್ಮ ಮೈಂಡು ಕನ್ಸ್ಯೂಮ್ ಮಾಡ್ಕೊಳ್ಳೋದೇ ಕಷ್ಟ ಈ ಐಡಿಯಾಗಳನ್ನ. ಯಾಕಂದ್ರೆ ನೀನು ಹೇಳಿದ್ರಲ್ಲ, ಇರುವೆ, ಸೊಳ್ಳೆ, ಅದಕ್ಕೇನು ಗೊತ್ತಾಗೋದಿಲ್ಲ. ಅಥವಾ ಪ್ರಾಣಿಗಳಿಗೆ, ನಾಡು ಪ್ರಾಣಿಗಳಿಗೆ ಬಿಟ್ಬಿಡಿ, ನಾಯಿ ಅಥವಾ ಬೇರೆ ಹಸು ಅಂತ ಬಿಟ್ಬಿಡಿ. ಕಾಡು ಪ್ರಾಣಿಗಳಿಗೆ ಅದಕ್ಕೇನು ಪ್ರೀತಿನೇ ಗೊತ್ತಾಗತ್ತ, ಕಾನ್ಸೆಪ್ಟೇ ಗೊತ್ತಲ್ಲ ಅದಕ್ಕೆ. ಯಾವ್ದು ಈ ಹುಲಿ, ಚಿರತೆ, ಬೇಕಾದ ಪ್ರಾಣಿಗಳಿರ್ತದೆ, ಹಾವು, ತೋಳ, ಅದಕ್ಕೇನು ಗೊತ್ತಾಗ್ತದೆ? ಗೊತ್ತೇ ಆಗಲ್ಲ. ವೆರಿ ಲಿಮಿಟೆಡ್ ಕೆಪಾಸಿಟಿ ಆಫ್ ದಿ ಮೈಂಡ್ ಅದು. ಸೇಮ್ ಥಿಂಗ್, ಸ್ವಲ್ಪ ಇಂಪ್ರೂವ್ ತುಂಬಾ ಕೆಪಾಸಿಟಿ ಇರತಕ್ಕಂಥ ಅಂದ್ರೆ ಮನುಷ್ಯನಲ್ಲೂ ಕೂಡ ಗ್ರಡೇಷನ್ಸ್ ಇರುತ್ತೆ. ಅರ್ಥನೇ ಆಗಲ್ಲ ಎಷ್ಟೋ ಜನಕ್ಕೆ. ಪ್ರಪಂಚನೇ ಅವ್ರು ಯೋಚನೆ ಮಾಡಕ್ ಹೋಗಲ್ಲ, ಕನ್ಫ್ಯೂಷನ್ ಆಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಅರ್ಥವಾಗಲ್ಲ. ಅದರಿಂದ ಇದೆಲ್ಲ ವಿಷಯಗಳು ಇನ್ನು ಮುಂದಕ್ಕೆ ಬರುತ್ತೆ. ಆ ಬ್ರಹ್ಮ ಭುವನಾಲೋಕಾಹ ಪುನರಾವೃತ್ತಿನಃ ಅರ್ಜುನ ಮಾಂ ಉಪೇತ್ಯಿತು ಕೌಂತೆಯ ಪುನರ್ಜನ್ಮ ವಿದ್ಯತೆ. ಯಾವ್ದು ಸಿಕ್ಕಿದ್ರೆ ವಾಪಸ್ ಬರತಕ್ಕಂಥದ್ದು ಏನಿಲ್ಲ. ಸದಾಕಾಲ ನಮ್ಗೆ ಯು ವಾಂಟ್ ಎಟರ್ನಲ್ ಹ್ಯಾಪಿನೆಸ್, ಅದಕ್ಕೋಸ್ಕರ ಮೋಕ್ಷ ಬೇಕು ಅಂತ ಶ್ಲೋಕ. ಇನ್ನು 17ನೇ ಶ್ಲೋಕ.
ಸಹಸ್ರಯುಗ ಪರ್ಯಂತಂ ಅಹರ್ಯದ್ಬ್ರಹ್ಮಣೋ ವಿದುಃ ರಾತ್ರಿ ಯುಗ ಸಹಸ್ರಾಂತಂ ತೇ ಅಹೋರಾತ್ರವಿದೋ ಜನಾಃ ಸಹಸ್ರಯುಗ ಪರ್ಯಂತಂ ಅಹಹ ಯದ್ ಬ್ರಹ್ಮಣಃ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ತೇ ಅಹೋ ರಾತ್ರೋ ಅಹೋರಾತ್ರವಿದೋ ವಿದಃ ಜನಾಃ. ಈಗ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಇದು ಈ ಶ್ಲೋಕ ಅರ್ಥವಾಗಬೇಕಾಗಿ ಬಂದ್ರೆ ನಾವು ಒಂದಿಷ್ಟು ಕಾಲದ ಬಗ್ಗೆ ತಿಳ್ಕೊಳ್ಬೇಕು. ಕಾಲ ಅಂದ್ರೆ ಏನು? ಕಾಲ ಅಂತಂದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥ ಕಾಲ ಏನು? ನಮ್ಗೆ ಗೊತ್ತಿರೋದು ಸೋಲಾರ್ ಸಿಸ್ಟಮ್. ಅಂದ್ರೆ ಸೂರ್ಯ ಕಾಣಿಸ್ತಾನೆ ಬೆಳಿಗ್ಗೆ, ಸಾಯಂಕಾಲ ಮುಳುಗ್ತಾನೆ, ತಿರ್ಗಾ ನೆಕ್ಸ್ಟ್ ಡೇ ಬೆಳಿಗ್ಗೆ ಬರ್ತಾನೆ. ಸೂರ್ಯ ಒಂದ್ಸತಿ ಹುಟ್ಟಿದ ನಂತರ ನೆಕ್ಸ್ಟ್ ಹುಟ್ಟೋ ತನಕ 24 ಗಂಟೆ ಆಗುತ್ತೆ, ಒಂದ್ ದಿವಸ ಆಗುತ್ತೆ. ಈ ಒಂದ್ ದಿವಸಕ್ಕೆ ನಾವು ಒಂದು ದಿವಸ ಅಂತ ಕರಿತೀವಿ. ಅಂದ್ರೆ 24 ಗಂಟೆಗೆ ಒಂದ್ ದಿವಸ ಅಂತ ಕರಿತೀವಿ. ನಮ್ಗೆ ಸೋಲಾರ್ ಟೈಮೇ ಇಂಪಾರ್ಟೆಂಟ್, ಗೊತ್ತಾಗ್ತದೆ. ಅದಲ್ಲದೆ ಇನ್ನು ಬೇಕಾದಷ್ಟು ಸಮಯಗಳಿವೆ. ಬೇಕಾದ್ರೆ ತುಂಬಾ ಕಡಿಮೆ ಟೈಮ್ ಅಂದ್ರೆ ಏನು? 24 ಗಂಟೆ ಅಂತಂದ್ರೆ ಅದ್ರಲ್ಲಿ 1 ಗಂಟೆ ಅಂದ್ರೆ 60 ನಿಮಿಷ, ಈಗ 1 ನಿಮಿಷ ಅಂತಂದ್ರೆ 60 ಸೆಕೆಂಡು. ಅದಕ್ಕಿಂತ 1 ಸೆಕೆಂಡ್ಗಿಂತ ಕೂಡ ಇನ್ನೂ ಕಡಿಮೆ. ಅದಕ್ಕೆ ನಾವು ಮಿನಿ ಸೆಕೆಂಡ್ ಅಂತಾನೋ, ಮೈಕ್ರೋ ಸೆಕೆಂಡ್ ಅಂತಾನೋ, ಮಿಲಿ ಸೆಕೆಂಡ್ ಅಂತೆಲ್ಲ ಕರಿತೀವಿ ನಾವು. ಅದಕ್ಕಿಂತ ಕಡಿಮೆ ಇರತಕ್ಕಂಥ, ಅರ್ಥ ಮಾಡ್ಕೋಬೇಕಷ್ಟೇ. ಹೀಗೆ ಒಂದು ಸೋಲಾರ್ ಟೈಮ್ ಇದೆ. ಇದಲ್ಲದೆ ಇನ್ನು ಕೆಲವು ಟೈಮ್ ಇದೆ. ಸೈಕಲಾಜಿಕಲ್ ಟೈಮ್ ಅಂತ ಒಂದಿದೆ. ಸೈಕಲಾಜಿಕಲ್ ಟೈಮ್ ಅಂತಂದ್ರೆ ಏನಂದ್ರೆ, ನಾವು ಕೆಲವು ದಿವಸ ಭೌಗೋಳಿಕ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗುತ್ತೆ. 1 ಗಂಟೆ ಕೇಳಿದೀವಿ, ನಮ್ಗೆ ಏನಿಸುತ್ತೆ ಅಂದ್ರೆ 10 ನಿಮಿಷ ಕೇಳ್ದಂಗೆ ಅನ್ಸುತ್ತೆ. ಅಯ್ಯೋ ಮುಗ್ದೇ ಆಯ್ತಾ, 1 ಗಂಟೆ ಆಗುತ್ತೆ ಆಗ್ಲೇ ಅನ್ಸುತ್ತೆ. ಅಂದ್ರೆ ನಮ್ಗೆ ಅದು 1 ಗಂಟೆ ಇದ್ದಿದ್ದು ಒಂದು 5-10 ನಿಮಿಷ ಕಳೆದಂಗಿರುತ್ತೆ. ಅದೇ ಕೆಲವು ಸತಿ ನಮ್ಗೆ ಬಸ್ಗೋಸ್ಕರ ಕಾಯ್ತಾ ಇರ್ತೀವಿ. ಅದು ಬಸ್ ಗೀಸು ಕಾಯ್ತಾ ಇರ್ತೀವಿ, ಬಸ್ ಕೊಟ್ರಿ ಏನಿಲ್ಲ, ಅದೊಂದು ಅರ್ಧ ಗಂಟೆ ತಡವಾಗಿ ಬರುತ್ತೆ. ಅವಾಗ ನಾವೇನ್ ಹೇಳ್ತೀವಿ, ಅಯ್ಯೋ ಒಂದ್ ಯುಗದಿಂದ ಕಾಯ್ತಾ ನಿಂತೀನಿ, ಗಂಟೆ ಗಟ್ಟಲೆ ಕಾಯ್ತಾ ಇದೀವಿ ಅಂತ ಅನ್ಸುತ್ತೆ. ತುಂಬಾ ಟೈಮು ಉದ್ದಕ್ಕೂ ಹೋಗುತ್ತೆ. ಇನ್ ಕೆಲವು ಸತಿ ಸಮಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಾಗ ಸಮಯ ಪಾಸ್ ಆಗಿ ಗೊತ್ತಾಗೋದೇ ಇಲ್ಲ, ತುಂಬಾ ಚಿಕ್ಕದು, 1/4 ಗಂಟೆ ಆದಂಗೆ ಅನ್ಸುತ್ತೆ. ಇದಕ್ಕೆ ಸೈಕಲಾಜಿಕಲ್ ಟೈಮ್ ಅಂತ. ಅಫ್ಕೋರ್ಸ್ ಇನ್ನೊಂದಿದೆ ಬಯೋಲಾಜಿಕಲ್ ಟೈಮ್ ಅಂತ. ಅದು ಶರೀರಕ್ಕೆ ಆಗತಕ್ಕಂಥ, ಆ ಶರೀರ ನೋಡ್ಕೊಂಡು ಇವ್ನಿಗೆ ಎಷ್ಟು ವರ್ಷ ಅಂತ ಹೇಳ್ತೀವಿ ನಾವು. ಆ ತರ ಬಯೋಲಾಜಿಕಲ್ ಟೈಮ್. ಹೀಗೆ ಸಮಯ ಜ್ಞಾನದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಇವಾಗ ಒಂದು ವಿಷಯ ತಿಳ್ಕೊಳ್ಳೋಣ. ಈಗ ನಾವೆಲ್ಲ ಇರತಕ್ಕಂಥದ್ದು ಕಲಿಯುಗದಲ್ಲಿ. ಈ ಕಲಿಯುಗ ಈಗ ನಡೀತಾ ಅದು 5126ನೇದು 27ನೇದು ನಡೀತಾ ಇದೆ. ಶುರು ಆಗಿ ಇನ್ನೂ 5120 ವರ್ಷ ಆಗಿದೆ ಅಷ್ಟೇ ಕಲಿಯುಗ ಪ್ರಾರಂಭ ಆಗಿ. 5000 ವರ್ಷ ಕಳೆದೋಗಿದೆ ಈಗಾಗಲೇ. ಆದ್ರೆ ಕಲಿಯುಗ ಇರೋದು ಎಷ್ಟು ವರ್ಷ? 4,32,000 ವರ್ಷ ಕಲಿಯುಗ. ಈಗ ಯೋಚನೆ ಮಾಡಿ ಎಷ್ಟು ದೊಡ್ಡದು ಅಂತ. ಅಯ್ಯೋ ಅಯ್ಯೋ ಹೌದಾ ಅಂತ ಅನ್ಸುತ್ತೆ. ಇನ್ನು ಬರೀ 5000 ವರ್ಷ ಆಗಿರೋದು. ಕಲಿಯುಗದ 2ರಷ್ಟು ದ್ವಾಪರ ಯುಗ ಅಂತಂದ್ರೆ 8,64,000 ವರ್ಷ. 8 ಲಕ್ಷ ಇಮ್ಯಾಜಿನ್ ಮಾಡ್ಕೊಳ್ಳಿ, 8,64,000 ವರ್ಷ. ಕಲಿಯುಗದ 3ರಷ್ಟು ಬಂದು ತ್ರೇತಾಯುಗ. ತ್ರೇತಾಯುಗ 3ರಷ್ಟು ಅಂತಂದ್ರೆ ಸುಮಾರು 13 ಲಕ್ಷ ವರ್ಷ ಬರುತ್ತೆ, ಅಥವಾ 12,96 ವರ್ಷ ಬರುತ್ತೆ. 13 ಲಕ್ಷ ವರ್ಷ ಬರುತ್ತೆ. ಯಾವುದು ತ್ರೇತಾಯುಗ, 13 ಲಕ್ಷ ವರ್ಷಗಳು. ಅದಾದ್ಮೇಲೆ ಕೃತಯುಗ, 4 ಯುಗ ಇದೆಯಲ್ಲ, ಕೃತಯುಗ ಅಥವಾ ಸತ್ಯಯುಗ ಅಂತ, ಅದು ಇದಕ್ಕೆ 4ರಷ್ಟು, ಅಂದ್ರೆ ಸುಮಾರು 17 ಲಕ್ಷ ವರ್ಷ ಬರುತ್ತೆ. ಯಾವುದು ಕೃತಯುಗ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ, 4 ಯುಗಗಳು ಸೇರ್ಕೊಂತು ಅಂತಂದ್ರೆ 43,20,000 ವರ್ಷ. 43.2 ಲ್ಯಾಕ್ಸ್. 43 ಲಕ್ಷ ವರ್ಷ. 43 ಲಕ್ಷ ವರ್ಷಗಳಾಯ್ತು ಅಂತಂದ್ರೆ ಒಂದು ಚತುರ್ಯುಗ ಅಂತ ಕರೀತಾರೆ. ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ, ಒಂದು ಚತುರ್ಯುಗ ಅಂತ. ಇಂಥ ಚತುರ್ಯುಗಗಳು 71 ಚತುರ್ಯುಗ ಆದ್ರೆ, ಅಂದ್ರೆ 43,20,000 ವರ್ಷ.
ಇಂಟು 71 ಅಷ್ಟು ವರ್ಷ ಆಯ್ತು ಅಂತಂದ್ರೆ ಅದಕ್ಕೆ ಒಂದು ಮನ್ವಂತರ ಅಂತ ಕರೀತಾರೆ. ಈಗ ನಡೀತಾ ಇರತಕ್ಕಂಥದ್ದು ವೈವಸ್ವತ ಮನ್ವಂತರ. ಇಂಥ ಮನ್ವಂತರಗಳು 14 ಮನ್ವಂತರ ಇದೆ. ಚಾಕ್ಷುಷ ಮನ್ವಂತರ ಈ ತರ ಇದೆ. ಒಟ್ಟು 14 ಮನ್ವಂತರ ಇದೆ. 14 ಮನ್ವಂತರ ಕಳಿತು ಅಂತಂದ್ರೆ ಆವಾಗ 1000 ಚತುರ್ಯುಗ ಆಗಿರುತ್ತೆ. 1000 ಚತುರ್ಯುಗ. ಅದೇಂಗಂದ್ರೆ 14 ಮನ್ವಂತರ. ಒಂದು ಮನ್ವಂತರ 71 ಚತುರ್ಯುಗ. ಯುಗಗಳು 4. ಇಮ್ಯಾಜಿನ್ ಮಾಡ್ಕೊಳಕಾತ ಇಷ್ಟು ವರ್ಷ ಆಗಿದ್ರೆ 1000 ಚತುರ್ಯುಗ ಆಯ್ತು ಅಂತಂದ್ರೆ ಆ ಚತುರ್ಮುಖ ಬ್ರಹ್ಮನಿಗೆ ಒಂದು ಹಗಲು. ಆಮೇಲೆ 1000 ಚತುರ್ಯುಗ ಅವ್ರು ಮಲಗಿರ್ತಾರೆ. ಆವಾಗ ಒಂದು ಪ್ರಳಯ ಅಂತ ಆಗತ್ತೆ. ಇಡೀ ಬ್ರಹ್ಮಾಂಡ ಎಲ್ಲ ಕಂಪ್ಲೀಟ್ ಕ್ಲೋಸ್. ತಿರ್ಗಾ ಅವ್ರು ಬೆಳಗಾಗಿದ್ದು ನಮ್ಮ ತರ ಕಾಫಿ ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಸೃಷ್ಟಿ ಕೆಲಸ. ಪ್ರಪಂಚ ಶುರು ಆಗತ್ತೆ. ಈಗ ಮತ್ತೆಲ್ಲ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡ್ತಾರೆ. ಈಗ ಪ್ರತಿನಿತ್ಯ ಮಾಡ್ತಿರ್ತಾರೆ ಅವ್ರು. ಸೊ ಅವ್ರು ಒಂದು ದಿವಸ ಅಂತಂದ್ರೆ 1000 ಚತುರ್ಯುಗ. ಅಷ್ಟು ದೀರ್ಘಕಾಲ. ಆ ತರ ಅವ್ರಿಗೂ 100 ವರ್ಷ ಆಯಸ್ಸು. ಅವ್ರಿಗೂ ಕೂಡ 100 ವರ್ಷ. ಆ 100 ವರ್ಷದೊಳಗೆ ಈಗ ಅವ್ರಿಗಾಗಿರೋದು 51ನೇ ವರ್ಷ ಮುಗಿದಿದೆ. 52 ನಡೀತಿದೆ. ನೋಡಿ ಎಷ್ಟು ಲೆಕ್ಕಾಚಾರ ನಮ್ಮ ಪೂರ್ವಜರು ಯೋಚನೆ ಮಾಡಿ ಹಾಕಿದ್ದಾರೆ. ಕಲ್ಪನೆ ಮಾಡ್ಕೊಳ್ಳೋದೇ ಕಷ್ಟ ಬ್ರೈನ್ಗೆ. ಅಂದ್ರೆ ಈ ರೀತಿ ಕಾಲಜ್ಞಾನವನ್ನು ಅರ್ಥ ಮಾಡ್ಕೊಂಡಂತವ್ರು, ಜೀರ್ಣಿಸ್ಕೊಂಡಂತವ್ರು ಅವ್ರು ನಿಜಕ್ಕೂ ಜ್ಞಾನಿಗಳು. ಇಷ್ಟು ದೀರ್ಘಕಾಲ ಕಾಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಂತಂದ್ರೆ ಆವಾಗ ನಮ್ಗೆ ಅರ್ಥವಾಗ್ತದೆ. 14 ಮನ್ವಂತರ ಅಂತಿದೆ, 1000 ಚತುರ್ಯುಗ ಅಂತಿದೆ. ಆತರ ಬ್ರಹ್ಮದೇವರಿಗೂ ಒಟ್ಟು ಅವ್ರಿಗೂ 100 ವರ್ಷ ಆಯ್ತು. ಮತ್ತೆ ದೇವತೆಗಳಿಗೆಲ್ಲ ಕೂಡ ಅದು ಹೇಳ್ತೀನಿ ಅದನ್ನು. ಈಗ ನೋಡಿ ನಮ್ದು 1 ದಿವಸ ಇದೆ ಅಲ್ವಾ? 15 ದಿವಸ ಆಯ್ತು ಅಂತಂದ್ರೆ ಶುಕ್ಲ ಪಕ್ಷ ಅಂತೀವಿ. ಇನ್ನು 15 ದಿವಸಕ್ಕೆ ಕೃಷ್ಣ ಪಕ್ಷ ಅಂತೀವಿ. 2 ಪಕ್ಷ ಸೇರ್ಕೊಂಡು 1 ತಿಂಗಳು. ಗೊತ್ತಾನೆ? ಪಾಡ್ಯದಿಂದ ಪೌರ್ಣಮಿ ತನಕ ಶುಕ್ಲ ಪಕ್ಷ, ಪೌರ್ಣಮಿಯಿಂದ ತಿರ್ಗಾ ಪಾಡ್ಯದಿಂದ ಅಮಾವಾಸ್ಯೆ ತನಕ ಕೃಷ್ಣ ಪಕ್ಷ. 2 ಪಕ್ಷಗಳು ಸೇರ್ಕೊಂತು ಅಂತಂದ್ರೆ 1 ತಿಂಗಳಾಯ್ತು. ಈ ರೀತಿ 2 ತಿಂಗಳಾಯ್ತು ಅಂದ್ರೆ 1 ಋತು. 6 ಋತು ಆದ್ರೆ 1 ವರ್ಷ. ಅಥವಾ 6 ತಿಂಗಳಾಯ್ತು ಅಂತಂದ್ರೆ ದಕ್ಷಿಣಾಯನ, ಇನ್ನು 6 ತಿಂಗಳು ಉತ್ತರಾಯಣ. 2 ಆಯನಗಳು ಸೇರ್ತು ಅಂತಂದ್ರೆ 1 ವರ್ಷ. ಈಗ ನಮ್ಮ 15 ದಿವಸ ಇದೆಯಲ್ಲ ಪಕ್ಷ ಅಂತಾರೆ ಅದಕ್ಕೆ 15 ದಿವಸಕ್ಕೆ. ಅದರಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳಿದೆ. ಪಿತೃದೇವತೆಗಳು ಅಂತಿದ್ದಾರೆ. ಅವ್ರಿಗೆ ನಮ್ಮ 1 ತಿಂಗಳು ಅವ್ರಿಗೆ 1 ದಿವಸ. ಅವ್ರಿಗೆ ಶುಕ್ಲ ಪಕ್ಷ ತನಕ ಅವ್ರಿಗೆ ಹಗಲು, ಕೃಷ್ಣ ಪಕ್ಷ ಅಂತಂದ್ರೆ ರಾತ್ರಿ. ಅಂದ್ರೆ ಪಿತೃದೇವತೆಗಳು ಅಂತ ಒಂದು ದೇವತೆಗಳ ಸಮೂಹ ಇದೆ. ಅವ್ರಿಗೆ ನಮ್ಮ 1 ತಿಂಗಳು ಅಂತಂದ್ರೆ ಅವ್ರಿಗೆ 1 ದಿವಸ. ಅವ್ರಿಗೂ 100 ವರ್ಷ ಎಲ್ಲ ದೇವತೆಗಳಿಗೆ. ಅದಾದ್ಮೇಲೆ ಅವ್ರ ಶರೀರ ಬಿಟ್ಟು ಮುಂದಿನ ಶರೀರಕ್ಕೆ ಹೋಗ್ಬೇಕು. ಇನ್ನು ದೇವತೆಗಳು ಅಂತಿದ್ದಾರಲ್ಲ, ಯಾರು ಇಂದ್ರ, ಚಂದ್ರ, ಕುಬೇರ, ಬೃಹಸ್ಪತ್ಯಾಚಾರ್ಯರು, ಅವರೆಲ್ಲ ಕೂಡ ಅವ್ರುಗಳ ಆಯುಸ್ ಹೆಂಗಪ್ಪ ಅಂತಂದ್ರೆ ನಮ್ಮ 1 ವರ್ಷ ಅವ್ರಿಗೆ 1 ದಿವಸ. ಅವ್ರಿಗೆ ನಮ್ಮ 1 ದಿವಸ, ನಮ್ಮ 1 ವರ್ಷ ಅವ್ರಿಗೆ 1 ದಿವಸ. ಅಂದ್ರೆ ನಮ್ಮ ಪೂರ್ತಿ ಉತ್ತರಾಯಣ ಕಾಲ ಇದೆ, ಅದು ಅವ್ರಿಗೆ ಹಗಲು. ದಕ್ಷಿಣಾಯನ ಕಾಲ ಅಂತಾರೆ ಅವ್ರಿಗೆ ರಾತ್ರಿ. ಸೊ 1 ವರ್ಷ ನಮ್ದು ಕಳೀತು ಅಂತಂದ್ರೆ ಎಲ್ಲಾ ದೇವತೆಗಳು 1 ದಿವಸ ಕಳೀತು. ಆಗ ಅವ್ರಿಗೆ 100 ವರ್ಷ ಆಯ್ತು. ಇನ್ನು ಕೆಳ ಜೀವಿಗಳಿಗೆ ಬರೋಣ. ನಾಯಿ, ಆನೆಗೆ 40 ವರ್ಷ, ನಾಯಿಗೆ 14 ವರ್ಷ. ಅದಕ್ಕೆ 100 ವರ್ಷ. ಅದಕ್ಕೆ ನಾಯಿ ದಿನಕ್ಕೆ 4 ಸಲ ನಿದ್ದೆ ಮಾಡ್ತಿರ್ತಾರೆ. ಇನ್ನು ಕೆಲವು ಇದೆ, ಮಳೆ ಬಂದಾಗ ಬರತಕ್ಕಂತ ಮಳೆ ಹುಳ ಅಂತ ಕರೀತಾರೆ ನೋಡಿ. ಬರುತ್ತೆ 1 ಗಂಟೆ ಹೊತ್ತು ದೀಪದ ಹುಳ ಅಂತ ಕರೀತಾರೆ. ಅದಕ್ಕೆ ಆಯ್ತು ಬಂದು 2 ವರ್ಷ, 2.5 ವರ್ಷ, 2 ಗಂಟೆಗಳ ಕಾಲ. 2 ಗಂಟೆ ಈಕ್ವಲ್ಸ್ ಅದಕ್ಕೆ 100 ವರ್ಷ. ಈಗ ಅಷ್ಟರೊಳಗೆ ಬಾಲ್ಯ, ಕೌಮಾರ, ಯೌವನ, ಮಕ್ಕಳು, ಮರಿ, ವೃದ್ಧಾಪ್ಯ, ಸತ್ತು ಹೋಗ್ತಾನೆ. ಹೀಗೆ ಎಲ್ಲ ಜೀವರಾಶಿಗಳು 100 ವರ್ಷನೇ ಸಮಯ. ಆದರೆ ಸ್ಪ್ಯಾನ್ ಆಫ್ ಟೈಮ್ ಇದೆಯಲ್ಲ, ಸ್ಪ್ಯಾನ್ ಅಂದ್ರೆ ಲೆಂತ್ ಆಫ್ ದಿ ಟೈಮ್, ಅದು ವ್ಯತ್ಯಾಸ ಇರುತ್ತೆ. ಈ ಸಬ್ಜೆಕ್ಟ್ ಅನ್ನು ಯಾರು ಅರ್ಥ ಮಾಡ್ಕೊತಾರೋ ಅಂತವ್ರು ಸಹಸ್ರಯುಗ ಪರ್ಯಂತಂ ಆಹಾ. 1000 ಚತುರ್ಯುಗ ಆಯ್ತು ಅಂತಂದ್ರೆ ಆಹಾ ಅಂತಂದ್ರೆ
ಬೆಳಿಗ್ಗೆ ಅಂತ. ಯಾರಿಗೆ? ಇದು ಬ್ರಹ್ಮಣ ಬ್ರಹ್ಮನಿಗೆ ಆಗತ್ತೆ ಅಂತ ವಿದುಹು ಯಾರು ತಿಳ್ಕೊಳ್ತಾರೋ, ಭಗವಂತನ ಬ್ರಹ್ಮದೇವರ ಒಂದು ಹಗಲು ಅಂತಂದ್ರೆ 1,000 ಯುಗ ಅಂತ ಯಾರು ತಿಳ್ಕೊತಾರೋ, ಅದೇ ರೀತಿ ರಾತ್ರಿ ಯುಗ ಸಹಸ್ರಾಂತ ಅವ್ರಿಗೆ 1,000 ಯುಗ ಆಯ್ತು ಅಂತಂದ್ರೆ ರಾತ್ರಿ ಅಂತ ಯಾರು ತಿಳ್ಕೊತಾರೋ, ಅಹೋ ರಾತ್ರ ವಿದು ಜನ. ಈ ರೀತಿ ಕಾಲತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡವ್ರು ಇದ್ದಾರೆ ಅಂತ. ಇದೊಂದು ಅರ್ಥ ಆದ್ರೆ ಅವು ನಿಧಾನಕ್ಕೆ ನಮ್ಮ ಬ್ರೈನ್ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಇಷ್ಟು ವರ್ಷಗಳು ದೀರ್ಘಕಾಲ ನಾವೆಲ್ಲಿರ್ತೀವಿ? ಅದಕ್ಕೆಲ್ಲ ಬರುತ್ತೆ ಮುಂದೆ. ನಾವು ಇರ್ತೀವಿ. ನಾವು ಅನೇಕ ಸಲ ಈ ಜನ್ಮ ಹುಟ್ಟೋದು ಸಾಯೋದು ಹುಟ್ಟೋದು ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ತಿಳ್ಕೊಳ್ಬೇಕು. ಸಹಸ್ರ ಯುಗ ಪರ್ಯಂತಂ ಅಹಹ. ಅಹ ಅಂತಂದ್ರೆ ಬೆಳಗ್ಗೆ ಅಂತ, ರಾತ್ರಿ ಅಂದ್ರೆ ರಾತ್ರಿ. ಸಹಸ್ರ ಯುಗ ಪರ್ಯಂತಂ ಅಹಹ ಅಹ ಯತ್ ಬ್ರಹ್ಮಣೋ ವಿದುಹು ರಾತ್ರಿ ಯುಗ ಸಹಸ್ರಾಂತಂ ತೇ ಅಹೋರಾತ್ರವಿದು ಜನಾ. ಹಗಲು ರಾತ್ರಿ ಬಗ್ಗೆ ತಿಳ್ಕೊಂಡಂತಾರು ವಿದು ಅಂದ್ರೆ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ ಅಂತ. ಆಮೇಲೆ 18ನೇ ಶ್ಲೋಕ. ಅವ್ಯಕ್ತಾದವ್ಯಕ್ತಯಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಅಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ. ಅವ್ಯಕ್ತಾದ್ ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಅಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರ ಏವ ಅವ್ಯಕ್ತ ಸಂಜ್ಞಕೆ. ಸರ್ವಾಹ ವ್ಯಕ್ತಯಃ ಮೊದಲನೇ ಸಾಲಿನಿದೆ. ಅದೇ ಎಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ಜೀವರಾಶಿಗಳು, ಭೂತಗಣವು ಸರ್ವಾಹ ವ್ಯಕ್ತಯ. ವ್ಯಕ್ತಯ ಅಂತಂದ್ರೇನು? ವ್ಯಕ್ತ ಆಗತಕ್ಕಂಥದ್ದು ವ್ಯಕ್ತಯ. ಕಾಣದೇ ಇರತಕ್ಕಂಥದ್ದು ಅದಕ್ಕೆ ನಮ್ಗೆಲ್ಲ ವ್ಯಕ್ತಿಗಳು ಕರೆಯೋದು. ಕಾಣದೇ ಇದ್ರೆ ಅವ್ಯಕ್ತ ಅಂತಾರೆ. ಇದು ಸರ್ವಾಹ ವ್ಯಕ್ತಯ, ಎಲ್ಲಾ ಜೀವರಾಶಿಗಳು ಕೂಡ ಆಹಾರಾಗಮೇ ಬ್ರಹ್ಮನ ಹಗಲಿನಲ್ಲಿ ಪ್ರಭವಂತಿಯನ್ನು ಉತ್ಪನ್ನ ಆಗುತ್ತೆ. ಬ್ರಹ್ಮದೇವರ ಚತುರ್ಮುಖ ಬ್ರಹ್ಮನ ಹಗಲಿನಲ್ಲಿ ಎಲ್ಲ ಹುಟ್ಟತ್ತೆ ಸಾಹಿತ್ಯ ನಡ್ಕೊಂಡು ಹೋಗ್ತದೆ, ಅಂದ್ರೆ ವ್ಯಕ್ತವಾಗುತ್ತದೆ. ರಾತ್ರಿ ಆಗಮೆ, ಅವನಿಗೆ ರಾತ್ರಿ ಆಯ್ತು ಅಂತ 1,000 ಚಿತ್ರಕ್ಕೆ ಅವನು ಮಾಡ್ಕೋತಾನಲ್ಲ, ಆಗ ತತ್ರ ಅವ್ಯಕ್ತ ಸಂಜ್ಞತೆಗೆ. ಅವ್ಯಕ್ತ ಅಂದ್ರೆ ಆವಾಗ ಅದು ಅವ್ಯಕ್ತ ಆಗ್ಬಿಡುತ್ತೆ. ಈ ಭೌತಿಕ ಶರೀರಗಳು ಯಾವ್ದು ಇರುವುದಿಲ್ಲ, ಬರೀ ಜೀವಗಳಾಗಿರ್ತದೆ. ಏವಂ ಪ್ರಲೀಯತೆ, ಬ್ರಹ್ಮನ ಸೂಕ್ಷ್ಮ ಶರೀರದಲ್ಲಿ ಲೀನವಾಗುತ್ತದೆ. ಪ್ರಲೀಯತೆ ಅಂದ್ರೆ ಅಲ್ಲಿ ಲೀನವಾಗುತ್ತೆ. ಎಲ್ಲಾ ಜೀವರಾಶಿಗಳನ್ನು ಸೇರಿಕೊಂಡ್ರು ಒಂದು ಲೋಟ ನೀರಟ್ಟಾಗತ್ತೆ. ನಾವು ಹೊಟ್ಟೆ ತಾನೇ ಇರೋದು, ಹುಟ್ಟೋದಕ್ಕೆ ಮುಂಚೆ ಜಸ್ಟ್ ಒಂದು ಸೆಲ್ ಆಗಿರ್ತೀವಿ. ಒಂದು ಸೆಲ್ ಡೈಮೆನ್ಷನ್ ಹೇಳಕ್ಕಾಗಲ್ಲ, ತುಂಬಾ ಕಡಿಮೆ. ಹಂಗಾಗಿ ಅದೆಲ್ಲವೂ ಕೂಡ ಬ್ರಹ್ಮದೇವರ ಅವ್ರ ಗರ್ಭದಲ್ಲಿ ಸೇರಿರ್ತೀವಿ. ಮತ್ತೆ ಅವ್ರು ಎತ್ತ ಮೇಲೆ ಸೃಷ್ಟಿ ಮಾಡಕ್ ಮತ್ತೆ ಬರ್ತೀವಿ. ಎಷ್ಟು ವರ್ಷ ಅಂದ್ರೆ 1,000 ಚಿತ್ರಯುಗ ನೋಡ್ಕೊಂಡು ಹೋಗ್ತಿರತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರು ನಿಜಕ್ಕೂ ಜ್ಞಾನಿಗಳಾಗ್ತಾರೆ ಅಂತ. ಇದು ಅರ್ಥ ಆಗ್ಬೇಕಾಗಿ ಬಂದ್ರೆ ನಮ್ಮ ಮನಸ್ಸಿನ ಕಲ್ಪನಾ ವಿಸ್ತಾರ ಏನಿದೆ, ಅವ್ರ ಇಮ್ಯಾಜಿನೇಷನ್ ಪವರ್ ಇದು ಜಾಸ್ತಿ ಆಗುತ್ತೆ. ಅದಾಗಬೇಕಾಗಿ ಬಂದ್ರೆ ಮತ್ತೆ ಏಕಾಗ್ರತೆ ಮತ್ತೊಂದು ಬೇಕೇ ಬೇಕು. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತಿ, ಪ್ರಭವ ಅಂದ್ರೆ ಸೃಷ್ಟಿ, ಪ್ರಭವಂತಿ ಆಹಾರಾಗಮೇ. ಅಂತಂದ್ರೆ ಬೆಳಿಗ್ಗೆ, ಅದು ಬರ್ತಾ ಇದ್ದಂಗೆ ಎಲ್ಲ ವ್ಯಕ್ತವಾಗುತ್ತದೆ. ರಾತ್ರಿ ಆಗಮೇ ಪ್ರಲೀಯಂತಿ, ರಾತ್ರಿ ಆಗ್ತಾ ಇದ್ದಂಗೆ ಪ್ರಲೀಯಂತಿ ಲೈವ್ ಆಗುತ್ತದೆ. ತತ್ರ ಏವ ಅವ್ಯಕ್ತ ಸಂಜ್ಞಕೆ, ಅಲ್ಲಿ ಎಲ್ಲೂ ಅವ್ಯಕ್ತ ಆಗ್ಬಿಡುತ್ತೆ, ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೇವಾವ್ಯಕ್ತ ಸಂಜ್ಞಕೆ. ಭೂತಗ್ರಾಮಃ ಚೈವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶ ಪಾರ್ಥ ಪ್ರಭವಂತಿ ಅಹರಾಗಮೇ. ಹೇ ಪಾರ್ಥ, ಸಹ ಏವ ಅಯಂ ಭೂತಗ್ರಾಮಃ
ಭೂತ್ವಾ ಭೂತ್ವಾ ಅವಶಃ ರಾತ್ರಾಗಮೆ ಪ್ರಲೀಯತೆ ಆರಾಗಮೆ ಪ್ರಭೋ. ಇಷ್ಟೊತ್ತು ಹೇಳ್ತಿದ್ದು ಇದು ಸಂಕ್ಷೇಪವಾಗಿ ಹೇಳ್ತಾರೆ. ಎಂತ ಭೂತಗ್ರಾಮ ಅಂದ್ರೇನು? ಭೂತ ಅಂತಂದ್ರೆ ಜೀವರಾಶಿ, ಗ್ರಾಮ ಅಂದ್ರೆ ಗುಂಪು. ನಮ್ಮಲ್ಲಿ ಅದಕ್ಕೆ ಹಳ್ಳಿಗಳಿಗೆ ಗ್ರಾಮ ಅಂತ ಕರೀತಾರೆ. ಜನರ ಗುಂಪು ಇರುತ್ತೆ, ಅದಕ್ಕೆ ಗ್ರಾಮ. ಭೂತ ಗ್ರಾಮ ಅಂತಂದ್ರೆ ಎಲ್ಲಾ ಜೀವರಾಶಿಗಳ ಗುಂಪೇನಿದೆ ಇದು ಸಹ ಏವ ಅಯಂ, ಇಲ್ಲಿ ಭೂತ್ವ ಭೂತ್ವ ಮತ್ತೆ ಮತ್ತೆ ಭೂತ್ವ ಅಂದ್ರೆ ಆಗುವುದು, ಹುಟ್ಟುವುದು ಅಂತ. ಹುಟ್ಟಿ ಹುಟ್ಟಿ ಪ್ರೀತಿ ಲಯ ಆಗ್ತಾ ಇರುತ್ತೆ. ಎಷ್ಟು ಸತಿ ಅತ್ಯಂತ ಕಂಪ್ಯೂಟರ್ ತಗೊಂಡು ಲೆಕ್ಕ ಹಾಕಿ ನೋಡಿ, ಬ್ರಹ್ಮದೇವರು ಸಾವಿರ ವರ್ಷದಲ್ಲಿ ನಾವು ಎಷ್ಟು ಸತಿ ಹುಟ್ಟಿರ್ತೀವಿ ಸತ್ತಿರ್ತೀವಿ. ಭೂತ್ವ ಭೂತ್ವ ಪ್ರಲೀಯತೆ, ಲಯನೂ ಆಗಿರುತ್ತೆ. ರಾತ್ರಿ ಆಗಮೇ ಅವಶಃ ಪಾರ್ಥ, ರಾತ್ರಿ ಆಗ್ತಾ ಇದ್ದಂಗೆ, ಬ್ರಹ್ಮದೇವರು ರಾತ್ರಿ ಆಗ್ತಾ ಇದ್ದಂಗೆ ಫುಲ್ ಅವ್ಯಕ್ತ ಆಗ್ಬಿಡುತ್ತೆ. ಆಮೇಲೆ ಪ್ರಭೋತಿ ಆಹಾರಾಗಮೆ, ಆಹ ಆಗಮೆ, ಬೆಳಿಗ್ಗೆ ಆಗ್ತಾ ಇದ್ದಂಗೆ ಮತ್ತೆ ಪ್ರತ್ಯಕ್ಷ ಆಗತ್ತೆ. ಬ್ರಹ್ಮದೇವರು ಹಗಲು, ಬ್ರಹ್ಮದೇವರು ರಾತ್ರಿ ಬಗ್ಗೆ ಕಲ್ಪನೆಗೆ ಬಂತು. ಇಷ್ಟು ಕೋಟಿ ಕೋಟಿ ವರ್ಷಗಳಲ್ಲಿ ನಾವು ಹುಟ್ಟೋದು ಸಾಯೋದು ನೋಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ವ್ಯಕ್ತ ಅವ್ಯಕ್ತ ಅವ್ಯಕ್ತ ಆಗ್ತಾ ಇರುತ್ತೆ. ಕೊನೆಗೆ ಬ್ರಹ್ಮದೇವರು ಮಲ್ಕೊಂಡಾಗ ಪೂರ್ತಿ ಅವ್ಯಕ್ತ ಆಗುತ್ತೆ. ಮತ್ತಿರ್ಗ 1000 ಚಿತ್ರಗ ಆದಾಗ ಮತ್ತಿರ್ಗ ಈ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಅಂತ. ಇದು ಕಾನ್ಸೆಪ್ಟ್ ಹೇಗೆ ಆ ಜ್ಞಾನಿಗಳು ಹೊಳೆದಿದೆ ಅಂತಂದ್ರೆ, ನಮ್ಮ ನಿತ್ಯ ಜೀವನದಲ್ಲಿ ಹೀಗೆ ಆಗುತ್ತೆ. ನಮ್ಮ ಡೈಲಿ ಲೈಫ್ ಹಿಂಗೆ ಆಗ್ತಾ ಇದೆ, ನೀವು ಗಮನಿಸಿಲ್ಲ. ಏನಂತಂದ್ರೆ, ನಾವು ರಾತ್ರಿ ಮಲ್ಕೋತೀವಿ, 10 ಗಂಟೆಗೋ 11 ಗಂಟೆಗೋ ಮಲ್ಕೋತೀವಿ. ಮಲ್ಕೊಂಡಾಗ ಏನಾಗತ್ತೆ, ನಿಧಾನವಾಗಿ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಕೈ ಕಾಲು ಮೂಗು ಕಣ್ಣು ಏನೇನಿದೆ 10 ಇಂದ್ರಿಯಗಳು ಎಲ್ಲವೂ ಕೂಡ ನಿಶಬ್ದ ಆಗ್ಬಾರ್ದು. ಕಣ್ಣು ತನ್ನ ಕೆಲಸ ಬಿಟ್ಬಿಡುತ್ತೆ, ನೋಡಕ್ ಹೋಗಲ್ಲ. ಮೂಗು ವಾಸನೆ ಬಿಟ್ಬಿಡುತ್ತೆ, ನೋಡಕ್ ಹೋಗಲ್ಲ, ಗೊತ್ತಾಗೋದೇ ಇಲ್ಲ ಅದಕ್ಕೆ. ನಾಲ್ಗೆಗೆ ರುಚಿ ಗೊತ್ತಾಗೋದಿಲ್ಲ ಅವಾಗ. ಕಿವಿಗೆ ಏನು ಕೇಳಿಸೋಲ್ಲ. ಕಂಪ್ಲೀಟ್ ಫುಲ್ ನಿಶ್ಚೇಷ್ಟಿತ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕನಸು ಬೆಳಕ್ ಶುರು ಆಗುತ್ತೆ. ಕನಸು ಬೀಳ್ತಿದ್ದಾಗ ಮನಸ್ಸು ಜಾಗೃತವಾಗಿರುತ್ತೆ. ಮಿಕ್ಕೆಲ್ಲ ಇಂದ್ರಿಯಗಳು ಕೂಡ, ಹೊರ ಇಂದ್ರಿಯಗಳೆಲ್ಲ ಕೂಡ ಫುಲ್ ನಿಶಬ್ದ ಆಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕನಸು ನಿಂತೋಗುತ್ತೆ, ಕನಸು ನಿಂತೋಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಮಾತ್ರ ಬರ್ತದೆ. ಆಮೇಲೆ ಸುಷುಪ್ತಿ ಅಂತಾರೆ, ಡೀಪ್ ಸ್ಲೀಪ್. ಗೊರ್ರು ಗೊರ್ರು ಅಂತ ನಿದ್ದೆ ಮಾಡ್ತಿದ್ವಲ್ಲ, ಬಾಂಬ್ ಬಿದ್ರು ಕೆಡ್ಸಲ್ಲ ಅವಾಗ. ಪೂರ್ತಿ ಸುಮಾರು 4-5 ಗಂಟೆಗಳ ಕಾಲ ಒಳ್ಳೆ ಸುಷುಪ್ತಿಲಿ ನಿದ್ದೆ ಬರುತ್ತೆ. ನಿದ್ದೆ ಬರುತ್ತೆ ಅಂತೀವಿ. ನಿದ್ದೆ ಅಂದ್ರೆ ಏನು? ಎಲ್ಲ ಇಂದ್ರಿಯಗಳು ಫುಲ್ ಮಲಗ್ಬಿಟ್ಟಿದೆ. ಮಲಗಿದೆ ಅನ್ನೋಕ್ಕಿಂತ ಹೆಚ್ಚಿಗೆ ಇನ್ಆಕ್ಟಿವ್ ಆಗ್ಬಿಟ್ಟಿದೆ. ಕೇವಲ ನಾನು ಅನ್ನತಕ್ಕಂಥ ಒಂದು ಯಾವುದೋ ಒಂದು ಇರುತ್ತಲ್ಲ ಪ್ರಜ್ಞೆ, ಅದು ಮಲಗ್ಬಿಟ್ಟಿದೆ. ನಾನು ಇಲ್ಲ, ನನ್ನದು ಇಲ್ಲ, ಏನೂ ಇರಲ್ಲ, ಏನೂ ಮಾಡಿಲ್ಲ ನಾವು. ಜಸ್ಟ್ ಲೈಯಿಂಗ್ ಡೌನ್, ಫರ್ಗೆಟಿಂಗ್ ಎವ್ರಿಥಿಂಗ್, ದಿ ಹೋಲ್ ವರ್ಲ್ಡ್. ಆದ್ರೆ ಎದ್ದ ಮೇಲೆ ಏನ್ ಹೇಳ್ತೀವಿ, ಇಂಥ ಸುಖವಾಯ್ತು ಅಂತ. ಎಷ್ಟು ನಿದ್ದೆ, ಎಷ್ಟು ಸುಖ ಯಾವುದೂ ಇಲ್ಲ. ಎಷ್ಟು ಸುಖ ಆಯ್ತು ಅಂತ, ಅಷ್ಟು ಸುಖ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದ್ರೆ ನಾನು ನಂದು ಬಿಟ್ಟಾಗ ಪರಮ ಸುಖ ಇರುತ್ತೆ ಅಂತ ಈ ತತ್ವದಿಂದ ಅರ್ಥ ಮಾಡ್ಕೊಳ್ಳೋದು. ಇದು ಸರಿ ಹೋಗಲ್ಲ ಅಂತಾನೆ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳೋದು, ಕುಡ್ದಾಗೆಲ್ಲ ಮರ್ತೋಗ್ಬಿಡುತ್ತೆ. ನಾನು ನಂದು, ನಾನು ನಂದು ಪ್ರಾಣ ಇರುತ್ತಲ್ಲ, ಅದರಿಂದ ಆಚೆ ಕಡೆ ಬರಬೇಕು ಅನ್ನೋದಕ್ಕೆ ಈ ನಿದ್ದೆ ಇರೋದು. ಆದ್ರೆ ನಿದ್ದೆಯಲ್ಲಿ ಏನಪ್ಪಾ ಅಂತಂದ್ರೆ, ನಾನು ಯಾರು ಅಂತಕ್ಕಂಥ ಆತ್ಮಜ್ಞಾನ ಇರೋದು. ಅದಕ್ಕೋಸ್ಕರ ಸಮಾಧಿ ಸ್ಥಿತಿ ಅಂತ ಒಂದಿದೆ. ಸಮಾಧಿ ಸ್ಥಿತಿಲಿ ಹೆಂಗೆ ಅಂತಂದ್ರೆ, ನಾನು ಅಂತ ಎಚ್ಚರ ಇರುತ್ತೆ, ನಿದ್ದೆಯಲ್ಲಿ ಇದ್ದಷ್ಟೇ ಸುಖ ಇರುತ್ತೆ. ನಿದ್ದೆ ಎಂತ ಸುಖ ಅಲ್ವಾ? ಯಾರಿಗಾದ್ರು ನಿದ್ದೆಯಲ್ಲಿ ಸುಖ ಇರಲಿಲ್ಲ ಅಂತ ಹೇಳಿ ನೋಡೋಣ. ಪರಮ ಸುಖ, ಅತ್ಯಂತ ಸುಖ, ಆತ್ಯಂತಿಕ ಸುಖ ಅಂತ ಅದಕ್ಕೆ. ಆದ್ರೆ ಅಜ್ಞಾನ, ಜ್ಞಾನ ಇರಲ್ಲ. ಆದ್ರೆ ಯಾರು ಜ್ಞಾನ ಸಹಿತವಾಗಿ ಆತ್ಯಂತಿಕ ಸುಖ ಕೊಡ್ಬಿಡ್ತಾರೆ, ಅದಕ್ಕೆ ಮುಕ್ತಿ ಅಂತ ಕರೀತಾರೆ, ಅದಕ್ಕೆ ಆಧ್ಯಾತ್ಮಿಕ ಸುಖ ಅಂತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಇದು ನಿಧಾನಕ್ಕೆ ಯಾರಿಗೆ ಸ್ವಲ್ಪ ತಲೆ ಇದೆ, ಯೋಚನೆ ಮಾಡ್ತಾರೆ ಅಂತ ಹೊಳೆಯುತ್ತೆ. ತಲೆಗೆ ಹಸಿವೆ ಆಗ್ಬೇಕಲ್ವಾ? ತಲೆಯ ಹಸಿವಿಗೋಸ್ಕರ ನಾವೆಲ್ಲ ಇಷ್ಟು ಒದ್ದಾಡ್ತಾ ಇರೋದು. ಕೆಲವರಿಗೆ ತಲೆಗೆ ಹಸಿವೆನೇ ಆಗಲ್ಲ, ಬರೀ ಹೊಟ್ಟೆ ಹಸು, ಜೋಬಿನ ಹಸು ಆಗ್ತಿರುತ್ತೆ, ಒದ್ದಾಡ್ತಿರ್ತಾರೆ ಅಷ್ಟೇ. ಅದೆರಡೇ ಹಸಿವೆ ಅನ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮನುಷ್ಯಂಗೆ 2 ಹಸಿವೆ ಅಲ್ಲ, ಅಥವಾ 4 ಹಸಿವೆ ಅಲ್ಲ. ಇಂದ್ರಿಯಗಳ ಹಸಿವೆ ಒಂದಾದ್ರೆ ತಲೆಗೆ ಒಂದು ಹಸಿವೆ ಇರುತ್ತೆ. ಆ ಹಸಿವನ್ನ ನೀಗಿಸ್ಕೊಳ್ಬೇಕು ಅಂತಂದ್ರೆ ಆ ಹಸಿವು ಬೇಕು ಅಂತ ಕೆಲವರು ಕೇಳ್ತಾರೆ. ಯಾಕೆ ನೀವೆಲ್ಲ ದುಡ್ಡು ಸಿಗತ್ತಾ, ಕಾಸು ಸಿಗತ್ತಾ, ಭೌತಿಕತೆ ಕಲ್ತ್ಕೊಂಡ್ರೆ ಏನು ಉಪಯೋಗ?
ಅವಾಗೇನಾಗುತ್ತೆ ಅಂಥವ್ರಿಗೆ ಪ್ರಶ್ನೆ ಉತ್ತರ ಇಷ್ಟೇ. ನೋಡ್ರಿ, ನೀವು ಹಸುವೆ ಅಂತಾರೆ, ಬರೀ ದೇಹದ ಹಸುವೆ ಮಾತ್ರ ಯೋಚನೆ ಮಾಡ್ತಿದ್ದೀರಿ. ದೇಹದ ಹಸುವೆಯನ್ನು ಬಿಟ್ಟು ತಲೆಗೆ ಬ್ರೈನ್ ಅಂತಿದೆ, ಅದಕ್ಕೆ ಹಸುವೆ ಆಗುತ್ತೆ. ತಿಳ್ಕೊಳ್ಬೇಕು ಅಂತ. ಆ ಹಸುವೆನ ನೀಗಿಸ್ಕೊಂಡಾಗ ನಮಗೆ ಶಾಂತಿ ಸಿಗತ್ತೆ ಅಂತ ಅನುಭವಕ್ಕೆ ಬಂದಿದೆ. ಅದಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಹೇಳ್ಬೇಕು. ಗೊತ್ತಿರಲ್ಲ ಪಾಪ ಅವ್ರು. ಅದರಿಂದ ತಲೆಗೆ ಹಸು ಏನಾಗುತ್ತೆ, ಅದು ಆಧ್ಯಾತ್ಮಿಕದ ಹಸಿವು. ಅದು ಸಿಕ್ಬೇಕಾದ್ರೆ ಜ್ಞಾನ ಬರಲೇಬೇಕು. ಜ್ಞಾನ ಬಂದಾಗ ಸುಖ ಸಿಗುತ್ತೆ. ನಿದ್ದೆಯಲ್ಲಿ ಸಿಗತಕ್ಕಂಥ ಸುಖ ಏನಿದೆ, ಆ ಪರಮ ಸುಖ ಜ್ಞಾನಪೂರ್ವಕವಾಗಿ ಸಿಗತಕ್ಕಂಥ ಸುಖಕ್ಕೆ ಮುಕ್ತಿ ಅಂತ ಹೆಸರು. ಅದು ಈ ಶ್ಲೋಕದ ತಾತ್ಪರ್ಯ ಅರ್ಥ. ಭೂತಗ್ರಾಮ ಅಂದ್ರೆ ಈ ಭಗವಂತ ಬ್ರಹ್ಮದೇವರಲ್ಲಿ ಎಲ್ಲ ಜೀವರು ಸೇರೋದ ನಂತರ ಅವ್ರು ಮತ್ತೆ ಎಚ್ಚರ ಆದಾಗ ಮತ್ತೆ ಅವರು ಎಲ್ಲ ವ್ಯಕ್ತವಾಗಿ ಶುರು ಆಗ್ತದೆ. ಅಲ್ಲಿ ತನಕ ಎಲ್ಲ ಜೀವರಾಶಿಗಳು ಕೋಟಿ ಕೋಟಿ ವರ್ಷಗಳು ಅವ್ಯಕ್ತವಾಗಿ ಇರ್ತದೆ, ಅಂದ್ರೆ ನಿದ್ದೆನಲ್ಲಿರ್ತದೆ. ಭೂತಗ್ರಾಮ ಸಹ ಏವ ಅಯಂ ಭೂತ್ವಾ ಪ್ರಲೀಯತೆ. ಮತ್ತೆ ಹುಟ್ಟೋದು ಭೂತ್ವಾ ಪ್ರಲೀಯತೆ, ಮತ್ತೆ ಲಯ ಆಗ್ತಿರುತ್ತೆ. ರಾತ್ರಿ ಆಗಮಿ ಅವಶಃ ಪಾರ್ಥ. ರಾತ್ರಿ ಆಗ್ತಾ ಇದ್ದಂಗೆ ಅವಶಃ ಅಂತಂದ್ರೆ ಪ್ರಕೃತಿಯ ವಶದಲ್ಲಿದ್ದು, ಪ್ರಕೃತಿ ವಶದಲ್ಲಿ ಇರುತ್ತೆ. ಮತ್ತೆ ತಿರ್ಗಾ ವ್ಯಕ್ತವಾಗುತ್ತೆ. ತಿರ್ಗಾ ರಾತ್ರಿ ಆಗಮೆ ಪ್ರಲೀಯತೆ, ರಾತ್ರಿ ಆಗ್ತದೆ ಹೊರಟೋಗುತ್ತೆ. ಆಹಾರಾಗಮೆ ಪ್ರಭೋತಿ, ಬೆಳಗ್ಗೆ ಆಗ್ತಾ ಇದ್ದಂಗೆ ಪ್ರಭೋತಿ ಹುಟ್ಟುತ್ತದೆ ಅಂತ. ಭೂತಗ್ರಾಮ ಚೈವಾಯಂ, ಅಯಂ ಅಂದ್ರೆ ಈ ಇದು ಅಂತ. ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶ ಪಾರ್ಥ ಪ್ರಭವತಿ ಅಹರಾಗಮೇ ಪ್ರಭವತಿ. ಭವತಿ ಆಗುತ್ತದೆ, ಪ್ರಭವತಿನೇ ಚೆನ್ನಾಗಿ ಆಗುತ್ತದೆ ಅಂತ. ಪರಸ್ತಸ್ಮಾಸ್ತು ಭಾವಃ ಅನ್ಯೋ ಪರಸ್ತಸ್ಮಾಸ್ತು ಭಾವಃ ಅನ್ಯೋ ವಕ್ತು ಅವ್ಯಕ್ತಾತ್ ಸನಾತನಃ ಯಸ್ಸಾ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. 20ನೇ ಶ್ಲೋಕವನ್ನ ನಾವು ಸೋಮವಾರ ದಿವಸ ಕಲ್ತ್ಕೊಳ್ಳೋಣ. ಇವತ್ತಿನ ತನಕ 19 ಶ್ಲೋಕ ಆಗಿದೆ. ಶ್ಲೋಕ ಯಾರು ಹೇಳ್ಕೊಡೋದು?